ಏನ್ ಕೂಲಿ ಮಾಡ್ತೀರಾ? ಹುಡುಗನೇ ಅಕ್ಕ ತಗೊಳ್ಳಿ. ಹುಡುಗಿ ಬಾ ಬರುವ ಇವ ಆ ತಾಯಿಯರಿಗಿಂತ ನಾವು ಬದುಕಾಗ್ತಾನಮ್ಮ. ಹಳೆ ಕಾಲ ಜನ ನಮ್ಮ ಮುಂದೆ ಅಪ್ಪ ನಮ್ಮ ಬೈದ ವಯಸ್ಸಿನಲ್ಲಿದ್ದಾರೆ. ನಮ್ಮ ಅಡುಗೆ ಮಾಡ್ತಿದ್ವಿ ಇನ್ನು ಗೊತ್ತಾ ವಿಚಾರಕ್ಕ? ಪಿಗ್ನಿ ಬರುತ್ತೆ ಅಂತ, ಪಿಂಚಿಂಗ್ ಬರುತ್ತೆ ಅಂತ ಹುಡುಕ ಅಲ್ವಾ? ಗೌರ್ಮೆಂಟ್ ಕೆಲಸ ಅಂತ ಕೇಳಿದ್ರೆ ಕೇಳ್ಕೊಳ್ಳಲ್ಲ. ನಾವು ಇರೋ ಕೊಡಕ್ಕೆ ಇರಲ್ಲ. ಯಾವ ಮುಖಾಂತರ ಸಲ್ಲಿಸಲ್ಲ ದೇವರು ಯಾರು ಮಕ್ಕಳು ಹಂಗೆ ಕೊಡಕ್ಕಿಲ್ಲ, ಬದ್ಲಿ ಕೊಡಲ್ಲ. ತಿಳ್ಕೊಂಡು ಬೇಡ ಅಂತ ಒಂದು ಸೀರೆ ಹುಡುಗ ಪುಣ್ಯ ಮಾಡಿರ್ಬೇಕು. ಮೈ ಮೇಲೆ ಅಂತರ ಮನಿ ಫೋಟೋ ಓದಿರಿ ನನ್ ಬೇಡ. ಗಡಿಯಾರ ಟಿವಿ ತೆಂಗಿರಿ ಮಾಟ ಮಂತ್ರ ಒಳಗೆ ಬರೋದಿಲ್ಲ, ಮಾಟ ಮಂತ್ರ ಮಾತ್ರ ಬರೋದಿಲ್ಲ ಹೇಳ್ತವೆ. ಎರಡದು ತೀರ್ಥ ಕೊಳಿಯಲ್ಲ ಉಳಿಯಲ್ಲ. ಮನೆಗೆ ಕೊಳಿ ಸ್ವಲ್ಪ ಓ ಪತ್ರ ಹಾಕಿ ಫಿಲ್ಟರ್ ಮಾಡಿ ಕೇಳಿ. ಅದನ್ನ ಬಡಬಗ್ರಿಗೆ ಕೊಡಿ, ಅక్కడ ಬಗ್ಗೆ ಮನೆ ಬಗ್ಗೋಡ ಬದಲು ಅವ್ರಿಗೊಂದು ತೀರ್ಥ ಕೊಡಿ. ಯಾರ ಕಷ್ಟ ಇದ್ರೆ ಕೊಡಿ, ನಿಮ್ಗೆ ಹುಷಾರಿಲ್ಲ ತೀರ್ಥ ಹಾಕೊಳ್ಳಿ. ನಂಬಿಕೆ ಇದ್ರೆ ಗಾಡಿ ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕೊಳ್ಳಿ. ನೀವು ಎಂತ ವ್ಯವಹಾರ ಮಾಡ್ತಾರಿ, ವ್ಯವಹಾರ ಮಾಡೋ ಜಾಗಕ್ಕೆ ಒಂದಂತ ಕಸ್ಟಮರ್ ಕಾಣೋ ಫೋಟೋ ಹಾಕೊಳ್ಳಿ. ಅಂಗಡಿ ಮನೆಗೆ, ಸಣ್ಣ ಅಂಗಡಿಗೆ, ಸಣ್ಣ ಮನೆಗೆ, ಸಣ್ಣ ಫೋಟೋ, ದೊಡ್ಡ ದೊಡ್ಡ ಫೋಟೋ ಸ್ಟಿಕ್ಕರ್ ಅನ್ಸ್ಕೊಂಡು ಬಿಲ್ಡಪ್ ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ. ಬೈಕಿಗೆ ಸ್ಟಿಕ್ಕರ್ ಮಾಡ್ತಿದ್ದೀವಿ. ಫೋಟೋ ಇಟ್ಕೊಂಡು 2 ಹೂವು ಹಾಕಿದ್ರೆ ಪುಣ್ಯ ಬರುತ್ತೆ. ಮತ್ತೆ ದೇವರು 9 ಸರಿ ಬಾ 10 ಸರಿ ಬಾ ಅನ್ನಲ್ಲ, ಮರಿ ಕಡೆ ಕುಡಿ ಕಡೆಯಿಂದಲ್ಲ. ಬೆಳ್ಳಿ ಛತ್ರಿ, ಬೆಳ್ಳಿ ಕಣ್ಣು, ಬೆಳ್ಳಿ ಕರು ತಾಮನ ಶ್ರೀಮಂತ ಅಲ್ಲ. ಭಕ್ತಿಯಿಂದ ಬಂದು ಅಡ್ಬಿದ್ದನು ಕಸ ಹೊಡೆದ ಶ್ರೀಮಂತರು. ಬರೀ ಕಸ ಹೊಡೆದ್ರೆ ಬರೀ ಕೆಲಸ ಮಾಡೇ ಅವನಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಚಿಕ್ಕಪ್ಪಿಗೆ ಅವ್ನು ಬೇಡ್ಕೊಂಡಿದ್ದು ಪೊಲೀಸ್ ಕೆಲಸ ಸಿಕ್ಕಿತ್ತು ಅಂತ ನಾನು ನಂಬೋದಿಲ್ಲ. ಎಲ್ಲ ಎಜುಕೇಶನ್ ಅವನು ಹುಡುಗ ಬೇರೆ, ಇವನು ಬಾಯ್ಕೊಂಡ ಇವ್ರ ಅಪ್ಪನ ಹೊತ್ಕೊಂಡೇ ಬರ್ತಾರೆ. ಅಡ್ಡಾಕಾಯ್ತು ಅಂತ ಕಡಿಮೆ ಮಾಡಿದ್ದೀನಿ. ಅವನು ಸುದ್ದಿದ್ದಾನೆ. ಇನ್ನು ಹೇಳ್ತಾವ್ರ ಕೊನೆ ಇದೆ ಅವನೊಬ್ಬನೇ ಕಳ್ಳ ನೋಡಿ. ಹೇಳಕ್ಕೆ ನಾನು ನಂಬಲ್ಲ, ಕೆಲವು ಹೇಳಲ್ಲ. ಕ್ಯಾನ್ಸರ್ ಹುಷಾರಾಯ್ತು ಅಂತಾರೆ, ಶುಗರ್ ಹುಷಾರಾಯ್ತು ಅಂತಾರೆ. ನನ್ನ ಕಾಲು ಬಂದವೆ ಅಂತಾರೆ. ಕಸ ಹೊಡೆದು ಗಂಡು ಬದುಕಲಿದ್ದಾರೆ. ಬಂದೋದಾರಲ್ಲ ಶ್ರೀಮಂತಲ್ಲ, ನಂಬೋದ್ರ ಯಾರು ಕೆಟ್ಟಿಲ್ಲ. ಉದಾಹರಣೆ ಬೆಳಗ್ಗೆ ಒಂದು ಬಂದಿತ್ತು. ಇಲ್ಲ ಸ್ವಲ್ಪ ಗಂಡು ಕಡೆ ಸಿಟಿ ಅಂತೆ. ಭಾಳ ಶ್ರೀಮಂತರು ನಾವು ಉಂಟು. ಮಗನ ಕರ್ಕೊಂಬರಕ್ಕೆ ಅಪ್ಪ ಅಮ್ಮ ದೇವ್ರ ನಂಬಲ್ ಉಂಟು. ಅಜ್ಜಾಜಿ ಬಂದ ನಂಗೆ 70-80 ವರ್ಷ ನಮ್ಗೆ ಬೇಕಾಗಲ್ಲ ಅಂತ. ನೀವು ಅಂತರ ಹಾಕೊಳ್ಳಿ ಅಂದ್ರೆ ನಮ್ಮ ಮನೆ ಮಗ ಬೈತಾನೆ ಅಂತ ಒಮ್ಮೆ ಅಂತ ಫ್ರೀ ಕೊಡಿ ಅಂತಾರೆ. ಮಗನಿಗೆ ಮಗು ಎಳೆ ಮಗು ನಡೆಯಲ್ಲ ಕರ್ಕೊಂಬರ್ರಿ ಅಂದ್ರೆ ನಾವು ಕರ್ಕೊಂಬರಕ್ಕೆ ನಮ್ಮ ಅಪ್ಪ ಅವ್ರ ಮಗ ದೇವ್ರ ನಂಬಲ್ಲ ಅಂತಾನೆ. ನಂಬಲಿದ್ದಾರೆ ಹಿಂಸೆ ಮಾಡೋಕ್ಕಾಗಿಲ್ಲ. ನಮ್ಮ ಮಕ್ಕಳು ಬೈದೆ ನಾನು. ಮಗ ಬಂದೋಗೇನೆ ಭಾಳ ನಂದಾನೆ ಅಂದ್ರೆ ಏನ್ ಕೆಲಸ ಮಾಡಿ ನಂದಾನೆ. ಕರೆಂಟ್ ಕೊಡ್ತಾರೆ, ಕಲ್ಲು ಓಡ್ತಾರೆ. ನಾನು 13 ವರ್ಷ ವಯಸ್ಸಿಂದ ನಾನು ಲಾರಿಲಿ 13 ವರ್ಷ ವಯಸ್ಸು, 14 ವರ್ಷ ವಯಸ್ಸಲ್ಲಿ 13 ರೂಪಾಯಿ ಸಂಬಳ ಹೋದಂಗೆ. ನಾನು ಲಾರಿ ಬಸ್ ನಮ್ಮ ಅಪ್ಪ 2 ರೂಪಾಯಿ ಸಂಬಳಕ್ಕೆ ಬಂದ. ನಾನು ಲಾರಿ ಓಡಿಸ್ತೀನಿ, ಬಸ್ ಓಡಿಸ್ತೀನಿ, ವೆಲ್ಡಿಂಗ್ ಮಾಡ್ತೀನಿ, ನಿತ್ಯ ಇದ್ದೀನಿ. ಉಂಡೇ ಇಲ್ಲ. ನಿಮ್ಮ ಮಕ್ಕಳುಗಳು ಏನು ಸಾಧನೆ ಮಾಡ್ಯಾರ ಹೇಳಿ. ನಾವು ಲೈವಲ್ಲಿ ಹಾಕೋದೇನು ಲೈವಲ್ಲಿ ಹಾಕ್ತೀವಿ ಅಂತಲ್ಲ. ನಾವು ಎಷ್ಟು ಫೀಸ್ ಕಟ್ತೀವಿ, ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ, ಎಷ್ಟು ಮಾತಾಡ್ಸ್ಕೊಳ್ತೀವಿ, ಎಷ್ಟು ಥರ ಜನ ಮೆಸೇಜ್ ಮಾಡ್ತಾರೆ. ನಮ್ಮ ಅಮ್ಮನ ಸಮೇತ ಅಡುಗೆ ಮಾಡ್ತಾರೆ. ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ ಗೊತ್ತಿರೋದೇ ಇಲ್ಲ. 4 ವರೆ ಇದಂತೀವಿ ನಾವು. ತೊಳಿತೀವಿ, ಬಡಿತೀವಿ. ಸಾಯಂಕಾಲ ರಾತ್ರಿ 12 ಗಂಟೆ ಆಗುತ್ತೆ. 12 ಗಂಟೆ ಕಟ್ಟಿರ್ತೀವಿ. ಇನ್ನು ನಾಳೆ ಅಮಾವಾಸ್ಯೆ ಬೇಡ ಪಿಕ್ಚರ್ ಬಿಡುತ್ತೆ. ಅದರಲ್ಲಿ ಒಬ್ಬ ಯಾರ ಬರ್ತೀರಿ, ಲೇಟ್ ಆಗುತ್ತಾ ಅಂತೀರಿ, ಇನ್ನು ದುರ್ನ ಬಂದೀವಿ ಅಂತೀರಿ, ಇದೇ ಫಸ್ಟ್ ಬಂದೀವಿ ಅಂತೀರಿ. ಇನ್ನು ಮಕ್ಕಳಂತಾರೆ ಮಗ ಓದೇನೆ ಬೇಜಾರಾಗೇನೆ. ಏನು ಸಾಧನೆ ಮಾಡಿ ಬೇಜಾರಾಗ್ಯಾರಪ್ಪ. 31 ವರ್ಷ ಬೇಜಾರಾಗಿ ಮಕ್ಕಳು ಹೇಳಿದ್ರು. ನಂಗೆ 45 ವರ್ಷ 24 ತಾರೀಕು. ನಾನು ಕೂತೇ ಇಲ್ಲ, ಉಂಡೇ ಇಲ್ಲ. ಇನ್ನೂ ಸಾಧನೆ ಮಾಡಿ ನಿಮ್ಮ ಮಕ್ಕಳಿಂದ ಸಾಧನೆ ಮಾಡ್ಯಾರ. 4 ಜನಕ್ಕೆ ಅನ್ನ ಹಾಕಿದಾರ, ಇಲ್ಲ ಯಾರೋ ಅಂದರ್ಶನ್ಗೆ ಹೆಲ್ಪ್ ಮಾಡ್ಯಾರ ಹೇಳಿ, ಬಂದು ಹೇಳ್ಕೊಳ್ಳಿ. ಬೇಜಾರಾಗ್ಯಾರಂತೆ. ಒಬ್ಬ ಒಂದು ಜೀವನಶಾಸ್ತ್ರ ಬೇಜಾರಾದ್ರೆ ಮತ್ತೆ ಯಾಕೆ ಬಿಡ್ಬೋದು? ವೇಸ್ಟ್ ಅಲ್ವಾ? ವೇಸ್ಟ್ ಅಲ್ವಾ? ಅಮ್ಮ ನಿಮ್ ಟೀಚರ್ ಅದೇ ಮನೆಗೆ ಇರೋದು ನಾವು. ಇವತ್ತು ಎಷ್ಟು ಜನ ಅವ್ರ ಅಮ್ಮ ಅಡಿಗೆ ಮಾಡ್ತಾವಳೆ. ಅವ್ನು ಕೇಳಿ ಯಾರು ಅವ್ನಿಗೆ ಕನ್ನಡ ಸಲ ಬರಲ್ಲ. ಅಮ್ಮ 4 ಗಂಟೆ ಇದಂತ ಹೇಳ್ದಾನು 12 ಗಂಟೆ ರಾತ್ರಿ ಮಂಗಂತ. ನಿಮ್ಮ ಮಕ್ಕಳು ನಿಮ್ಮ ಅಪ್ಪ ನೀವು ನಿಮ್ಮ ಮಕ್ಕಳು ಸರಿ ಬೆಳೆಸಿದ್ರೆ ಒಳ್ಳೆ ಬುದ್ಧಿ ಕಲಿತಾರೆ. ನಾನು ಹಿರಿ ಮಗ, ನಮ್ಮ ಮಕ್ಕಳು ದೊಡ್ಡ ಹಿರಿ ಮಗ. ಹೋಗಲ್ಲ, ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡಕ್ಕೆ ಸಾಯಂಕಾಲ ಹಾಲು ಕರಿತಾನೆ. ಈಗ ನಿಮ್ಮ ಮಕ್ಕಳುಗಳು ಏನೋ ಓದಿ ಮಂಗಂಡಿದ್ರೆ ಸಾಧಕರಲ್ಲ. ನಿಮ್ಮ ಅಪ್ಪ ಅಮ್ಮ ದುಡ್ಡು ಸಾಕ್ರಿ. ಇಂಥ ಕೆಲಸ ಸಿಗುತ್ತೆ, ಇಂಥ ಕೆಲಸ ಸಿಗುತ್ತೆ ಅಂದ್ರೆ ವೇಸ್ಟ್. ವಿದ್ಯೆ ನಿಮಗೋಸ್ಕರ ನೀವು ಕಲ್ತ್ಕೊಂಡಿರ್ತೀರ. ನಿಮಗೆ ಯಾರು ಒಂದು ವಿದ್ಯೆ ಕಲ್ತ್ಕೊಳ್ಳಿ ಕೆಲಸ ಕೊಡ್ತೀವಿ ಅಂತ ಯಾರು ಹೇಳೋದಿಲ್ಲ. ನಾನು ಏನು ಓದಿಲ್ಲ 5ನೇ ಕ್ಲಾಸು. ಏನು ಕೆಲಸ ಕರೀ ನಾನು ಬರ್ತೀನಿ. ವೆಲ್ಡಿಂಗ್ ಮಾಡೋಕೆ ಬರ್ತೀನಿ, ತಗೊಳ್ಳೋಕೆ ಬರ್ತೀನಿ, ಪೇಪರ್ ಹಾಕಿ ಬರ್ತೀನಿ, ಗಾಡಿ ಓಡಿಸ್ತೀನಿ ಬಸ್ ಅಂತ ಹೇಳಿ ನಾನು ಚೆನ್ನಾಗಿ ಮೋಸ ಮಾಡೋಕಂದ್ರೆ ನಿಮ್ಗೆ ಇಷ್ಟ. ಇಲ್ಲಿ 1 ರೂಪಾಯಿ ಮೋಸ ಮಾಡಲ್ಲ, 1 ರೂಪಾಯಿ ಯಾರನ್ನು ಕೇಳೋದಿಲ್ಲ. ಇವತ್ತು ನಮ್ಗೆ ಯಾರನ್ನು ಕೇಳಿಲ್ಲ, ಮುಂದಕ್ಕೆ ಕೇಳಲ್ಲ. ಇಲ್ಲಿ ಎಂಥ ಪವರ್ ಇದೆ. ನನಗೆ ಕೈ ಸಿಕ್ಕಿಲ್ಲ ಲೈವಲ್ ಹಾಕಿ. ನನಗೆ ಆಶ್ಚರ್ಯ ಆಯ್ತು ಇದು ಪವರ್ ಇದೆಯಾ ಅಂತ. ಬಂದ್ರಿಗೆ ಒಮ್ಮ ಕ್ಯಾನ್ಸರ್ ಅಂತ ಕಸ ಹೊಡೆದಿದ್ದು ಅಮ್ಮ ನನಗೆ ಖುಷಿ ಆಗ್ಬಿಟ್ಟದೆ. ಅಲ್ಲಿ ಯಾರಪ್ಪ ನಾವು ಹೊಟ್ಟೆ ಹುಷಾರಂತ ಬಂದ. ಇದೇ ಕೈ. ನಾನೆಲ್ಲೂ ಸ್ವಾಮಿಯರು ಒಂದು ಇಲ್ಲ, ನಾನೆಲ್ಲ ಗುರುಗಳು ಒಂದು ಇಲ್ಲ. ನಾನೇ ಡ್ರೈವರ್, ನಾನೇ ಕಂಡಕ್ಟರಪ್ಪ. ಸಾಧಕರು ಯಾರು ಗೊತ್ತಾ? ಒಂದು ಮಂಗನ ಸಾಧಕರ. ಓದು ಮುಖ್ಯ ಅಲ್ಲ. ಏನ್ ಟೀಚರ್ ತಪ್ಪ ಸರಿ ಹೇಳಿದ್ ನಾನು. ಓದ್ ಮುಖ್ಯನಕ, ಮಾನವೀಯತೆ ಮುಖ್ಯ. ಅದ ದುಡ್ಡು ಮುಖ್ಯ ಅಲ್ಲ, ದಾನ ಮುಖ್ಯ. ಅಕ್ಕ ನಾನು ಡಾಕ್ಟರೇ ಬೇಡ ಅಂದಿನಕ. ನಾನು ಅವ್ರು ನೋಡಿ ಅವರು ಅವಮ್ಮನ ನಾನು ಹಾಕತ್ತೀನಿ.
ಒಳ್ಳೆದ ನಾನು ಯಾಕಂದ್ರೆ ನನಗೆ ಏನು ಗೊತ್ತಾ, ನನಗೆ ಈ ಓದಿ ನೀನು ಖುಷಿ, ಓದಿ ತಕ್ಕಂತೆ ಒಳ್ಳೆ ಬುದ್ಧಿ ಕಲ್ತಿರ್ಬೇಕು. ಈಗ ನೀನು ಟೀಚರ್ ಆಗಿದ್ದೆ, ದುಡ್ಡು ನನಗೆ ಕೊಟ್ಟಿದ್ದೆ ನಿನ್ನ ಕೇಂದ್ರ, ಮತ್ತೆ ನೀನು ಟೀಚರ್ ಆದ್ರೆ ನಿನ್ನ ಬುದ್ಧಿ ನೀವು ಓದಿದ್ದೆ ಟೀಚರ್ ಆಗಿದೆಯಪ್ಪ. ಈಗ ನಾನು ಓದಿಲ್ಲ ದಡ್ಡ, ನಮ್ಮ ಅಕ್ಕ ಹೇಳ್ತಾಳೆ ನಮ್ಮ ಮಗ ಬೇಜಾರಾಯನೇ ಏನೋ ಒಂಥರ ಆಗ್ತಾನೆ ಅಂತ. ಏನೊಂಥರ ಆಗಿದೆ ಅಂತ ಕರೆಂಟ್ ಕೊಟ್ಟಾರವ, ಕಲ್ಲ ಹೊಡೆದಾರೆ, ಅಗಲೆಲ್ಲ ಹೊತ್ಕೊಂಡು ಕುಣಿತಿದ್ದೆ, ಎಲ್ಲಿ ಹೊಡಿತಿದ್ದೆ, ರಾತ್ರೆಲ್ಲ ದೇವ್ರು ಹೊಡ್ತಿದ್ದೆ. ದೇವ್ರು ಬರ್ತಾ ಅನ್ನೋರು ಕಂಪ್ಲೇಂಟ್ ಕೊಟ್ಟಾರೆ, ನಮ್ಗೆ ಲೇಟ್ ಆಗುತ್ತೆ ಕಂಪ್ಲೇಂಟ್ ಕೊಟ್ಟಾರೆ. ಈ ಬಾತ್ರೂಮು ಇಲ್ಲಿ ಯಾರೋ ಹೆಣ್ಮಕ್ಳು ಹಾಲು ಕುಡಿಸಿದ್ ಬಿಟ್ರೆ ಅಲ್ಲಿ ಡೈಪರ್ ಬಿಟ್ಟು ಹೋಗ್ತಾರೆ, ಗಂಟು ಬಂದು ಲೇಟ್ ಆಗುತ್ತಾ ಅಂತಾನೆ. ಕಲ್ ಮೇಲೆ ಯಾರು ಲೋಕ ಇತ್ತು, ಕಲ್ಲ ರಾಮಣ್ಣ ಕಲ್ಲ ಹಾಕಿ ಎಂಟಿ ಕುಡಿಸಿ ಗಂಡು ಮೇಲೆ ಲೇಟ್ ಆಗುತ್ತೆ ಅಂದ್ರೆ ಗಂಡು ಹೆಣ್ಣು ಮೇಲೆ ಲೇಟ್ ಆಗುತ್ತೆ. ಮಗುಳುತ್ತೆ ಅಂತ ಗೊತ್ತಾ ನನ್ನ ತಂಗಿ ಅಂತ ಕಲ್ದರು. ಎಷ್ಟು ಜನ ಮಕ್ಕಳೇ ಇಲ್ಲ, ಮಕ್ಕಳು ನಡೀತಾನೆ ಇಲ್ಲ, ಮಕ್ಕಳು ಮಾತಾಡೋದು ಕೆಲವು ಮಗು ಬಹಳ ತರಲೆ ಮಾಡುತ್ತೆ, ಮೂಲೆ ಬರ್ತಾರೆ ಮಾಡೋದು ತರಲೆ ಮಾಡುತ್ತೆ ಅಂತ. ಮಕ್ಕಳು ತರಲೆ ಮಾಡಕ್ಕಲ್ವಾ ಯಾರಿಗೆ? ಆಮೇಲೆ ಇನ್ ಕೆಲವು ಬರ್ತಾರೆ, ಅರ್ಧ ಮನೆ ಕಟ್ಟಿನಿ ಮಿಕ್ಕಿದ ಮನೆ ಹೋಗ್ತಾನೆ ಇಲ್ಲ ಮಾಕೆ ಅಂತಾರೆ. ಲಕ್ಷಾರು ರೂಪಾಯಿ ಮನೆ ಮಾಡ್ತೀವಿ, 20,000 ಸಂಬಳ ಬಂದ್ರೆ 5,000 ಸಾಲ ಮಾಡ್ರಯ್ಯ ಎಂತಮ್ಮ. 20,000 ಸಂಬಳ ಬಂದು 80,000 ರೂಪಾಯಿ ಮೋಜು ವಸ್ತಿ ಮಾಡಿ ಸಾಲ ಹಾಕ್ತದೆ. 12 ಲಕ್ಷ ಮನೆ ಚೆನ್ನಾಗಿಲ್ವಾ? ಮನ್ಸೂರು ಗೆಲ್ಲು ಗೆಲುವಂಗ ಇದನ್ನ ಮಲ್ತೀವಿ, ಕೋದಿ ಮೇಲೆ ಕಾಯಿಲೆ ಎಲ್ಲ ಗೆಲ್ಲು ಒದ್ದಾಡ್ತೀವಿ. ನೀವು ಮನುಷ್ಯ ಮಲ್ಕೊಂಡು ಕೆಳಗೆ ಬಿಡ್ತೀವಿ, ನಾವು ಕೆಳಗೆ ಕೂಡ ಭೂಮಿ ಒದ್ದಾಡ್ತೀವಿ. ಕಾಯಿಲೆ ಬರಬಾರ್ದು ಅಂತ ಯಾರು ನಮ್ಮ ಒಬ್ಬರಾಗ ಬಂದು ಮಳೆ ಬರ್ಲಿ ಅಂತ ಕೇಳೋದು ನಮ್ಮ ಬೇಜಾರಾಗುತ್ತೆ. ಎಲ್ಲ ಜನಕ್ಕೆ ಒಂದು ಏನಾಗ್ಬಿಡುತ್ತೆ ಅಂದ್ರೆ ಓದಿ 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 ಓದಿಬಿಟ್ಟು ಸಾಕು ಏನು ಸಿಕ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಾರೆ. ಓದಿ ಗಂಡು ಹೋಗ್ಬೇಕು ಮಗ, ಹೆಣ್ಣು ಕೂಡ ಕೊಲ್ಲಿಗ ಅವ್ರ ಬದ್ರಿಗೆ. ನಮಸ್ಕಾರ, ನಿಮ್ಮಂತ ದಟ್ಟ ಬಿಡಕಾಲ ಉದ್ರವ ಶುಭಾಶಯ ಮಾಡೋಣ. ದೇವರು 100 ತರ ಆಯಸ್ಸಾರ ಕೊಟ್ಟು ಕಾಪಾಡಲಿ. ಉದ್ರವ ಶುಭಾಶಯ ಆರಾಮ ತಿನ್ಸಬೇಡಲ್ಲ, ಒಂದಲ್ಲ ಒಂದ್ಸಲ ದೊಡ್ಡಪ್ಪ ಅನ್ಲೇಬೇಕು. ಆರಾಮ ಬುದ್ಧಿರ್ತಾನೆ ತಂಗಿ, ನೀನು ತಂಗಿ ಅನ್ಕೋದೆ, ನಿಂದು ಈ ಸುದ್ದಿ ಬರಲಿ ಆಯ್ತಾ. ನಾನು ನಮ್ಮ ಮಮ್ಮಿ ನಿನ್ನಂಗೆ ಇದೆ ಬೆಳಿಗ್ಗೆ, ನಮ್ಮ ಅಪ್ಪ ಕಾರ್ಗವನು ವಾ ಮಮ್ಮಿ ಇದೊಂದು ಇಂಥ ಸೇರ್ತಂಬ ಭಾಳ ಹಬ್ಬ. ನೋಡಿ, ಯಾರು ಗಲಾಟೆ ಮಾಡಬಾರ್ದು. ಯಾರಿಗಾರು ಅರ್ಜೆಂಟ್ ಹೋಗ್ಬೇಕು ಆಸೆ ಇದ್ರೆ ಆಚೆ ಕಡೆ ಅಲ್ಲೇ ಕಾಯಿ ಹೊಡ್ಕೊಂಡು ಹೋಗ್ರಿ. ಯಾಕೆಂದ್ರೆ ನನ್ನ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ 90-95% ಜನ ಕಷ್ಟ ಬರ್ತಾರೆ. ಕೇಳಿದ್ರೆ 90-95% ಜನ ಈ ದೇವಸ್ಥಾನಕ್ಕೆ ಕಷ್ಟ ಬರೋದು. ನಾವು ದುಡ್ಡಿನ ದೇವಸ್ಥಾನವಲ್ಲ, ಯಾರನ್ನು ಬರ್ರಿಂದಿಲ್ಲ, ಯಾರನ್ನು ಹೋಗ್ರಿಂದಿಲ್ಲ. ಕೇಳತ್ರ ನೀವು ಏನ್ ನೋಡ್ತೀರಿ, ಎಲ್ಲಿಂದಲೋ ಬಂದೀನಿ ಬದಲು ನೀವು ಯಾವ್ದಕ್ಕೆ ಬಂದಿರ ಬಗ್ಗೆ ಯೋಚನೆ ಮಾಡಿ. ಹೆಸರಲ್ಲೇ ಬಂದೀನಿ, ನಾನು ಅಲ್ಲಿಗೆ ಹೋಗಿದ್ದೀನಿ ವ್ಯರ್ಥ. ನನ್ನ ದೇವಸ್ಥಾನದಲ್ಲಿ ಇವತ್ತು ನೀವ್ ಏನ್ ನೋಡ್ತೀರಾ, ಕೈ ಇಲ್ದರು ಕಾಲಿಲ್ದರು ಮಾತಾಡೋ ಯಾರು ಬೇಕು ಹೇಳಿ, ಯಾವ ಜನಾಂಗರು ಬೇಕು ಹೇಳಿ ನಾವು ತೋರಿಸ್ತೇನೆ. ಇವತ್ತು ನೀವ್ರು ಗುದ್ದಾಡ್ತಿರಲ್ಲ, ನಮ್ ಜಾತಿ ನಿಮ್ ಜಾತಿ ಅಂತ, ನಮ್ಮೂರು ನಿಮ್ಮೂರು ಗುದ್ದಾಡ್ತಿಲ್ಲ. ಮನೆಗೆ ಅಪ್ಪ ಅಣ್ಣಗಳು ಬರೋರು ಸಂಘ ಮಾಡ್ಕೊಂಡು ಕೂಗಾಡ್ತಿರಲ್ಲ. ಯಾವ ಜನಾಂಗ ಬೇಕು, ಯಾವ ಧರ್ಮದವ್ರು ಬೇಕು ಹೇಳಿ ನಾನು ತೋರಿಸ್ತೇನೆ. ಮುಸಲ್ಮಾನರು ಬೇಕಾ ಅಥವಾ ಡಿಪಾರ್ಟ್ಮೆಂಟ್ ಪೊಲೀಸರು ಬೇಕಾ, ಲೋಕಾಯುಕ್ತರು ಬೇಕಾ, ಕೆಲಸ ಮಾಡೋ ತೋರಿಸ್ತೀನಿ. ಎಲ್ಲರೂ ನಾವು ಯಾರು ಕೆಲಸ ಮಾಡ್ತಾರೆ ಅಂತ ಯಾವುದೇ ದಯಾದಾಕ್ಷಿಣ್ಯ ಇಲ್ದಲೆ, ಯಾವುದೇ ಇದು ರಾಜಕೀಯ ಪ್ರೇರಣೆ ಇಲ್ದಲೆ, ಯಾವುದೇ ಅಧಿಕಾರಿಗಳು ಇಲ್ದಲೆ ಎಲ್ಲ ಒಗ್ಗಟ್ಟಾಗಿ ಕೆಲಸ. ಪೊಲೀಸ್ ಹತ್ರ ಒಳಗಡೆ ಬಂದು ಕೆಲಸ ಮಾಡಿ ಪೊಲೀಸ್ ಕೆಲಸ ಮಾಡಕ್ ಬಂದಿರೋದು ಮಾತಾಡ್ತಿರಲ್ಲ. ಕೆಂಸಾಟಕ್ಕೆ ತಲೆ ಹೊಡಿತಾರೆ. ಮಾತಾಡ್ತಾ ಕಿಡ್ನಿ ಫೇಲ್ ಅದನ್ನು ಮಾತ್ರ ಅಲ್ಲೇ ಇದಾರೆ. ನಮ್ಮನೆ ಬಟ್ಟರೆ ಕಿಡ್ನಿ ಫೇಲ್ ಆದರು ಆಟಾಡಕ್ಕೆ ಬದುಕದೇ ಇಲ್ಲ ಅಂತ ಒಳಗೆ ನೇರ್ತ ಕೊಡ್ತಾ ನಿಂತಾರೆ. ನೀವು ಎಲ್ಲಿಂದಲೋ ಬಂದೀನಿ ನಾ ಬೈಕ್ ಕಳಿಸ್ಬಿಡ್ತೀನಿ. ಜನ ಏನ್ ಹುಚ್ಚಿಡ್ಬಿಟ್ಟು ಗೊತ್ತಾ, ಗ್ಯಾಸ್ ಮುಂದೆ ಗ್ಯಾಸ್ ಕೊಡಲ್ಲ ಕಾಯ್ತೀರಿ, ಸಿಲಿಂಡರ್ ಕೊಡಲ್ಲ ಕಾಯ್ತೀರಿ, ಆಧಾರ್ ಕಾರ್ಡ್ ಮುಂದೆ ಕಾಯ್ತೀರಿ, ತಾಲೂಕಾಸ್ ಮುಂದೆ ಕಾಯ್ತೀರಿ, ಹಾಸ್ಪಿಟಲ್ ಮುಂದೆ ಕಾಯ್ತೀರಿ, ಒಂದು ಸಿನಿಮಾ ಥಿಯೇಟರ್ ಮುಂದೆ ಕಾಯ್ತೀರಿ. ಜನಕ್ಕೆ ಪುಣ್ಯಕ್ಷೇತ್ರ ಬಂದು ಕಾಯ ಯೋಗನೆಲ್ಲ ಹೇಗಿದ್ದೀರ. ಕೆಲವೊಬ್ರು ಬಂದು ಗಲಾಟೆ ಮಾಡಿ, ಯಾರೋ ಗಲಾಟೆ ಮಾಡಿ ಹೊರೆ ಕೊಟ್ಬಿಡ್ತೀನಿ ನಾನು ಗ್ಯಾರಂಟಿ. ದಿನನಿತ್ಯ ನೋಡಿ ಬೇಜಾರಾಗ್ಬಿಟ್ಟಿದೆ ನಮ್ಗೆ. ಅವಂತಮ್ಮ ಯಾರೋ ಒಬ್ರು ಕಷ್ಟ ಒಳಗೆ ಕೇಳ್ತಾರೆ, ಏನೋ ಅಂದ್ರೆ ಇಲ್ಲ ಅದ್ರ ಲೇಟ್ ಆಗುತ್ತಾ ಅಂತಾರೆ. ಬೆಳಿಗ್ಗೆ ನಾವು ಯಾರೋ ಬಂದಿದ್ದಾರೆ, ಬೆಳಿಗ್ಗೆ ನಮ್ಮ ಮಮ್ಮಿ ಹೊರೆ ಕೊಡ್ತಿದ್ದ ನಾನು 4 ಬಂದ ಸರ್ ದೇವ್ರು ತೋರಿಸಿ, ಸರಿಯಪ್ಪ ದೇವ್ರನ್ನ ಹೆಂಗೆ ತೋರಿಸಿ ಆಮೇಲೆ ಮಾಡ್ಕೊಂಡ್ರಿ ಅಂತ. ಈ ಜನಗಳು ಬಂದು ಗಲಾಟೆ ಮಾಡಿ, ಈ ಹೆಣ್ಸರಲ್ಲಿ ಕುಂಟ್ಕೊಳಕ ಗಲಾಟೆ ಮಾಡ್ತಾರೆ ಅವರು. ನೋಡಿ ಇಲ್ಲಿ ಹೆಣ್ಮಕ್ಳ ನೀವು ಅಲ್ಲಿಂದ ಯಾರು ಪೇಷಂಟ್ ಮಾಡೋರು ಅಲ್ಲ, ಅಲ್ಲಿ ಕಲ್ಮೇಲೆ ಹೋಗಿ ಅಮ್ಮ ನೀವು, ಅದು ಅವ್ರ ಕಲ್ಮೇಲೆ ಕುಡಿಸಿ ಆ ಬಯ್ಯಾರನ್ನ ಅಲ್ಲಿ ಕಲ್ಮೇಲೆ ಹೋಗಿ ಅಮ್ಮ ತುಳಿತಾರೆ ನಿಮ್ಮನ್ನ. ಅಮ್ಮ ಕಲ್ಮೇಲೆ ಹೋಗಿ ತುಳಿತಾರೆ ತಮ್ಮ ಅಲ್ಲಿ ಯಾರಕ್ಕ ಅವ್ರ ಕಾಲಿಗೆ ಬಿಟ್ಟ ಕಳ್ಸಪ್ಪ, ಅಲ್ಲಿಗೆ ಯಜಮಾನ್ ವಯಸ್ಸಾಯ್ತು, ಕಲ್ಮೇಲೆ ಕುಡಿಸಪ್ಪ, ಕಲ್ಮೇಲೆ ಕುತ್ಕೊಳ್ಳಿ. ಜನ ದೇವಸ್ಥಾನಕ್ಕೆ ಬಂದು ಕಾಯೋದಿಲ್ಲ ತಮ್ಮ. ಜನ ಬರೀ ಕಂಪ್ಲೇಂಟ್ ಕೊಡೋದು, ಗಲಾಟೆ ಮಾಡೋದು ಇವೇ ಮಾಡ್ತಾರೆ.
ಭಾರತಕ್ಕೆ ಕಂಪ್ಲೇಂಟ್ ನಮ್ಮ ಸರ್ಕಾರಗಳು ಯಾವ ಬದಲಾಗ್ತಾ ಹೋಗುತ್ತಿಲ್ಲ. ತಿರುಪತಿಯವರು ತಿರುಪತಿಯಿಂದ ಬಂದ್ರಕ್ಕ ನಾವು ತಿರುಪತಿ ಬರ್ತೀರ, ನಾವು ಬಂದ್ರೆ ಕಿವಿ ಇಟ್ಕೋಬೇಕಲ್ಲಿ. ನೀವು ನೋಡಿ ಹೆಂಗ್ ಹೋಗ್ತೀರ ಹೋಗಿ ಯಾರ ಗಾಡಿ ಇಟ್ಕೊಂಡ್ಬಿಟ್ರ ಓ ಜನಸೇವೆ ಮಾಡೋರು ಭೂಮಿ ಮೇಲೆ ಬಹಳ ಜನ ಇದ್ದಾರೆ. ಅದ್ರ ಮಧ್ಯ ನಮ್ಮಂತರ ಒಬ್ಬರು ಇರ್ತಾ ಇರ್ತಾರೆ ಬಂದು ನೋಡೋರು. ಏನ್ ಮಾಡಕ್ಕ ನಾವೇ ನೋಡಿಲ್ಲ 9 ಗಂಟೆ ಮಾಡಿ 6 ಗಂಟೆಗೆ ಕ್ಲೋಸ್ ಮಾಡಿದ್ವಿ. ನಡ್ಕೊಡ್ತಾ ಇದ್ರಂತೆ 30 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಟ್ಟೆ. ಒಂದು ತೆಂಗಿನಕಾಯಿ ಕೊಟ್ಟು ಇಲ್ಲ ಕಾಯತ್ ನೋಡಿ ದೇವ್ರು ನಡ್ಕಮ ಅಂತ ದೇವರು ನಡ್ಕಮ ಅಂದಿಲ್ಲ. ದೌಲತ್ ಬಿಡು ಅಂತ ಹೇಳಿದ್ದೆ. ಅಪ್ಪ ಅಮ್ಮ ಅಣ್ಣ ಹಾಕು ಅಂತ ಹೇಳುತ್ತೆ. ಗಂಡರ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ರೆ ಸಾಲ ಮಾಡಬೇಡ ಅಂತ ಹೇಳೋದು. ಏ ದೇವ್ರೆಲ್ಲ ನಡ್ಕಂಬ, ಮಂಡಿ ಉರ್ಕೆಂಬ, ಅಡ್ಬೀಳು, ಕಾಯಿ ಕಡಿ, ಮರಿ ಕಡಿ, ಕುರಿ ಕಡಿ, ಬಂಗಾರ ಚೇನ್ ಹಾಕು, ಬೆಳ್ಳಿ ಚೇನ್ ಹಾಕು ಅಂತ ದೇವ್ರು ಹೇಳಲ್ಲ. ಕೇಳ್ಕೊಂಡು ಹೋಗ್ತೀನಿ ಉಳಿದಲ್ಲಿ. ಬಂಗಾರ ಚೇನ್ ಹಾಕು, ಬೆಳ್ಳಿ ಚೇನ್ ಹಾಕು, ಮರಿ ಕಡಿ, 9 ಸರಿ ಬಾ, ಮಂಡ್ಯಕ್ಕೆ ಬಾ, ಉಪವಾಸ ಬಾ ಅಂತ ದೇವ್ರು ಹೇಳೋದಿಲ್ಲ. ನಾನು ನನ್ನದು ನನ್ನಿಂದಲೇ ಅಹಂಕಾರ ಬಿಟ್ಟು ದೇವಸ್ಥಾನ ಬಾ ಅಂತ ಹೇಳುತ್ತೆ. ನಾನು ನನ್ನದು ನನ್ನಿಂದಲೇ ಅಹಂಕಾರ ನಿಮ್ಮ ಮನೆಗೆ ಬಿಟ್ಟು ಇಲ್ಲಿ ಬರ್ರಿ ಅಂತ ದೇವ್ರು ಹೇಳುತ್ತೆ. ಯಾವ ದೇವ್ರು ಅಷ್ಟೇ, ನನ್ನ ದೇವ್ರಲ್ಲ, ಎಲ್ಲ ದೇವ್ರು ಹೇಳುತ್ತೆ. ಹಂಗಾದ್ರೆ ಆ ದೇವ್ರಿಗೆ ಹೋಗಿ ಈ ದೇವ್ರಿಗೆ ಬರ್ಬೋದಾ ಅನ್ಬೇಡಿ. ಎಲ್ಲಾ ದೇವ್ರು ಒಂದೇ, ಎಲ್ಲಾ ದೇವ್ರು ಒಂದೇ. ಎಲ್ಲಿ ಬೇಕಾದ್ರೂ ಹೋಗಿ ಇಲ್ಲಿ ಬರ್ಬೋದು, ಇಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೆಂಟು ಮನೆಗೆ ಹೋಗ್ಬೋದು, ಬೇಗ್ರ ಮನೆಗೆ ಹೋಗ್ಬೋದು. ರಜಾ ದಿನ ಸುಖ ದಿನ ಅನ್ಬೇಡಿ. ರಜಾ ಸುಖ ಅದು ಎಲ್ಲಾ ಮನೆ ಕಾಮನ್. ಎಲ್ಲಾರ ಮನೆಗೂ ರಜಾ ಸುಖ ಅದು ಕಾಮನ್. ನೀವು ಭಕ್ತಿಯಿಂದ ಪೂಜೆ ಮಾಡೋದನ್ನ ಕಲೀರಿ. ಒಂದೊಂದು ಮನೆ ಮಲ್ಕಬೇಡಿ, ದುಡಿಯಕ್ ಹೋಗೋದನ್ನ ಕಲೀರಿ. ಒಂದೊಂದು ಮನೆ ಮಲ್ಕೊಳ್ಳೋ ಬದಲು ದುಡಿಯಕ್ ಹೋಗೋದನ್ನ ಕಲೀರಿ. ಅಥವಾ ಸಾಲ ಮಾಡಿ ಮನೆ ಮಲ್ಗಿ ಅರ್ಧಬರ್ಧ ಮನೆ ಕಟ್ಟಿ ನೀವು ಬಾಳಗನ್ ನೆನ್ನೆ ಒಂದು ದಿವಸ ಬಾಳಗನ್ ಬಂದಿದ್ರು ಬರೀ ಅರ್ಧಬರ್ಧ ಮನೆ ಕಟ್ತೀವಿ, ಮಕ್ಕಳು ಹೊಡಿತಾರೆ ಅಂತ ಬರ್ತಾರೆ ಅವರೆಲ್ಲ. ಇವೆಲ್ಲ ಮಕ್ಕಳು ನಿಮ್ಗೆ ಹೊಡಿತಾರೆ ಅಂದ್ರೆ ನೀವು ಅಂತ ಸಂಸ್ಕಾರವಂತರದ್ದು ಇಲ್ಲೇ ಗೊತ್ತಾಗುತ್ತೆ. ನಿಮ್ ಮಕ್ಕಳು ನಿಮ್ಗೆ ಹೊಡೆದ್ರೆ ನಾವೆಲ್ಲ 6 ಜನ ಮಕ್ಕಳು, ನಮ್ಮ ಅಪ್ಪ ಅಮ್ಮ ಇದಾರೆ ಒಳಗೆ. ನನ್ನ ಮಗನ್ನ ನೀವು ಯಾರಿಗಾರ ಬಂದಾರ ದೂರಿಂದ ಬಂದಿ ಅಂದ್ರೆ ಯಾವ್ದಕ್ ಮೈಮಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು. ವಿಗ್ರಹ ಮೂರ್ತಿ ಹೇಗಿದೆ ಹಾಗೆ ಮಕ್ಕಳಿದ್ದಾರೆ ನಿಮ್ಗೆ. ಅದ್ರ ಮಗು ತೋರಿಸ್ತೀನಿ ನಿಮ್ಗೆ. ಮಕ್ಕಳಿಲ್ಲ ಅಂದ್ರೆ ನೀವೇನ್ ದುರ್ಗಮ್ಮನ ಒಳಗಡೆ ನೋಡಿರಿ, ಹಂಗೆ ದುರ್ಗಮ್ಮನ ತರ ದೊಡ್ಡ ಮಗ, ಗಂಗಮ್ಮನ ತರ ಚಿಕ್ಕ ಮಗ ಇದ್ದಾನೆ ಅಂತ ಹೇಳ್ತಾ ಇರ್ತೀನಿ. ಇಲ್ಲಿ ರಕ್ತ ನಾಯಿನಕ್ಕಲ್ಲ, ಸೊಳ್ಳೆನ ಕಡಿಯಲ್ಲ, 1 ರೂಪಾಯಿ ನಾವು ಯಾರು ಕೇಳಲ್ಲ. ಯಾರು ಬಂದು ಜಂಬ ಮಾಡಿ ಅದನ್ನ ನಡೆಸಲ್ಲ ನಾವು. ಯಾಕೆಂದ್ರೆ ನಮ್ಮ ಜನಗಳು ಚೆನ್ನಾಗಿ ಏನಾರ ಎದ್ರಿ ಬಿಟ್ರೆ ನಮ್ಮನ್ನ ಎಲೆಸ್ಕೊಡ್ತೀರಿ ನೀವೆಲ್ಲ. ಇಲ್ಲಿ ಬರೋದು ನಾವೆಲ್ಲಿಂದಲೋ ಬಂದೀವಿ ಅನ್ನೋದು ಸುಮ್ಮನೆ. ಇಲ್ಲಿ ಎಲ್ಲಿಂದಲೋ ಬಂದು ಏನೋ ಇಲ್ಲಿ ಏನು ಕಿಸ್ತಿರಲ್ಲ. ಇದೇ ಫಸ್ಟ್ ಬಂದೀವಿ ಅಂದ್ರೆ ಸನ್ಮಾನ ಮಾಡಕ್ಕಾಗೋದಿಲ್ಲ. ಭಕ್ತರೆ ನೀವ್ ಏನಕ್ಕೆ ಬಂದಿರಾ ಅಂತ ಅರ್ಥ ಮಾಡ್ಕೊಳ್ಳಿ. ಇವನೇ ನನ್ನ ಮಗ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮಕ್ಕಳುಗಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅವರು ಇಲ್ಲ ಯಾರೋ ಸ್ಕೂಲಾಗಿದ್ದೋ ಬಂದು ನಿಮ್ಮ ಚೇಣಿಗಿಣಿ ತಿಂದು ಕ್ಯಾಟಿ ಹಾಕೊಂಡು ನಿಮ್ಮ ಅಪ್ಪ ಅಮ್ಮ ಹೋಗಿ ಹೊಡಿತಾರೆ. ನಿಮ್ಮ ಮಕ್ಕಳು 14-15 ಫೋನ್ ಕೊಡಿಸ್ತೀರಿ, ಅವು ಫೋನ್ ಬಿದ್ದಿರ್ತವೆ. 14-15 ಫೋನ್ ಕೊಡಿಸ್ತೀರಿ, ಮಕ್ಕಳು ಓಡಾಡ್ತಾರೆ, ಬಂದು ಬಡ್ಕಂತೀರಿ. ನನ್ನ ಮಗ ಕನ್ನಡ ಮೀಡಿಯಂ ಸ್ಕೂಲ್, 2 ಮಕ್ಕಳು. ನಾವು ಟ್ಯೂಷನ್ ಒಂದೇ, ಬೆಳಿಗ್ಗೆ ಎದ್ದು ದೇವ್ರ ಹೊಡಿಬೇಕು, ಸಾಯಂಕಾಲ ಹಸು ನೋಡ್ಕೋಬೇಕು, ಹಾಲು ಕರಿಬೇಕು ಅಂತ. ನಮ್ಮ ಮಕ್ಕಳು ಟ್ಯೂಷನ್ ಹೆಂಗ್ ಗೊತ್ತಾ, ಬುದ್ಧಿ ಹೇಳೋದು, ನಾವು ಹೊಡಿಯೋದು. ನಿಮ್ಮ ಮಕ್ಕಳು ಟ್ಯೂಷನ್ ಹೆಂಗ್ ಗೊತ್ತ ಹೊಡೋದು, ಕಿತ್ತಾಡ್ತಾರೆ. ತಮ್ಮಂದ್ರ ಅಪ್ಪಂದ್ರ ಏನೋ ಗುದ್ದಾಡ್ತಿರಲ್ಲ ನಿಮ್ಮ ನಿಗ ಅವಾಗ ಅಲ್ವಾ. ಇದೇ ತಾಕತ್ತ ಯಾರ ಎಲ್ಲ ರಾಜಕೀಯ ಬಂದು ತೋರ್ಸಲ್ಲ, ಇಲ್ಲ ತಲೆ ಕಲ್ಸ್ಕೊಂಡು ತೋರ್ಸಲ್ಲ ಅಲ್ವಾ. ಗ್ಯಾಸ್ ಸಿಲಿಂಡರ್ ಕೊಡೋದು ತೋರ್ಸಲ್ಲ, ಆ ಕಾಯ್ತಾರ ಕಿತ್ತಾಡ್ತಾರಲ್ಲಿ. ಅಬ್ಬ ಏನು ಒಂದೇ ಮಗು ಅಳುತ್ತೆ ಅಂತ ಬರ್ತಾರೆ. ಅಲ್ಲಿ ನೋಡಿ ಗುದ್ದಾಡ್ತ ನೋಡ್ತಂಗೆ ಇಲ್ಲಿ ಕಾಯ್ಗೋಸ್ಕರ ಅಯ್ಯಪ್ಪ. ನಾವು ದೊಡ್ಡ ಮಾಡಂಗಿದ್ರೆ ಕೋಟಿ ಬಾಕಿ ಸಾಕ್ಬಿಡ್ತೀವಿ ಅಂತ ಕರೆಕ್ಟ. ಈ ಜನಗಳು ಹೆಂಗಾಡ್ತಾರ ನೋಡ ಮರೆ. ಮಕ್ಕಳಿಲ್ಲ ಅಂತ ಹೇಳಿ ತಾಯ ಬರ್ತಾರೆ. ಮಗಳಿಗೆ ಒಂದು ಮಗು ಅಲ್ಲಿ, ಮಗಳು ಬರೋದು ಮನೆಗೆ ಇರ್ತಾರೆ. ಇಲ್ಲಿಂದ ಮಗು ಕೊಡ್ಬೇಕು, ನಾವು ಪಾಸಲ್ಲ. ಮಗುವನ್ ಬಂದು ಹೆಣ್ಣೆ ತಮ್ಮನಿತ್ತು ಮಗನ ಪಕ್ಕ ಹಳ್ಳಿ ಅಂತೆ. ಅವಮ್ಮ ಎಷ್ಟು ಮಂಡಿ ಬಿದ್ದು ಅಂದ್ರೆ ಹೇಳಕ್ಕೆ ಬೇಜಾರಂತ. ಮಗ ಮನೆಗೆ ಮೊಮ್ಮಗ ಮಲಗೇನಂತೆ, ಆ ಮಕ್ಕಳು ಬಿಸಿ ಇದ್ದಾರಂತೆ. ಇವರು ಶ್ರೀಮಂತರು ಕಾರಕ್ಕೆ ಬಂದ್ರೆ ಮನೆಗೆ ತಂದು ಮದುವೆ ಹಾಕಿ ಒಂದು ಅಂತರ ಕೊಡಿ, ಒಂದು ಸೀರೆ ಕೊಡಿ ಅಂತ ಅವಮ್ಮ ಫ್ರೀಗೆ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಫ್ರೀ ಕೊಡ್ತಾರೆ ಅಂತ ಅಂದ ಮಂಡಿ ಬಿಟ್ಟಲ್ಲ ಒಂದು ಪಡ್ರಿ ಮಕ್ಕಳು ಬರಲ್ಲ. ಅರ್ಧಬರ್ಧ ಮನೆ ಕಟ್ಟಿ ನಿಂತು ಬೈತಿ ಅಲ್ವಾ. ಸಾಲ ಮಾಡಿ ದೇವ್ ಕೊಡ್ಸುತ್ತ ಅಂತ ಬೈತಿ. ಏನ್ ಮಾಡಿ ಅಣ್ಣ, ನನ್ನ ಕನ್ನಡಕ ಮಾಡಿದ್ಯಲ್ಲ ಅಣ್ಣ, ಮಾಡೋದು ಮಾಡಿ ಕನ್ನಡಕ ಹಾಕಿ ಮಾಡಿ. ಯಾರೋ ನಮ್ಮ ಗುರುಗಳು ಅಂತಾರಲ್ಲ, ಇವ್ನ ಸಿನಿಮಾ ಹೀರೋ ಮಾಡ್ಕೊಂಬಿಟ್ಟ ನನ್ನ ಅಣ್ಣ. ಒಂದೇ ಬೇಜಾರು, ನೀನ್ ಮಾಡಿದ ಬೇಜಾರಿಲ್ಲ. ಕನ್ನಡಕ ನಿಂಗೇನದು, ನೀನೆಲ್ಲ ಓಕೆ. ಕನ್ನಡಕ ಯಾಕತ್ತೆ ನಮ್ಮನೆಗ ನಾನು ಸಿನಿಮಾಗೆ ಹೋಗಿ ಮುಚ್ಚಿದ್ದೀನಿ ಮಾಡ ಫಾರಿನ್ ಹೋಗ್ಬಿಡ್ತೀನಿ ನೋಡಮ್ಮಲ್ಲಿ. ಯಾವ್ದೋ ಒಂದು ಕನ್ನಡಕ ಹಾಕಿಡಿದ್ರು ನೋಡ ಎಂತ ಹೊಟ್ಟೆಗಿತ್ತೆ ನೀವು. ಕನ್ನಡಕ ಹಾಕ್ಯಂದಂಗೆ ಮಾಡ್ಬಿಟ್ಟ. ತಮ್ಮ ಬೇಕಾ ಕನ್ನಡಕದ್ದು ನೋಡ್ತಮ್ಮ ಹೆಂಗ್ ಮಾಡ ನನ್ನ ಸಿಟ್ಟು ಬರೋನು ಬೈತಾ ಇದ್ದೆ, ಅದಕ್ಕೆ ಕಳಿಸ್ಬಿಟ್ಟ.
ಏ ನಾನಲ್ಲ ಸಮಯ ಅಣ್ಣ ಮಾಡಿಕೆ ಮೇಲೆ ಬಹಳ ಖುಷಿ. ಬಟ್ ಕರ್ನಾಟಕ ಒಂದು ರಿಮೂವ್ ಮಾಡಿದ್ರೆ ಕರೆಕ್ಟಾ? ಕರ್ನಾಟಕ ಇಲ್ದಾನೆ ಈಗ ವಿಜಯಪುರದಲ್ಲಿ ಅದೇ ವಿಜಯಪುರದಲ್ಲಿ ನನ್ನ ಹಿಂಗೆ ನಿಲ್ಸ್ಯಾರ ಗೊತ್ತಾ ಒಮ್ಮೆ ಮಾಡಿ ಅದನ್ನು ಒಪ್ಕೊಂತೀನಿ ನಾನು. ಕರೆಕ್ಟನಪ್ಪ? ನಾನೆಲ್ಲ ಹಿಂಗೆ ನಿಂತ್ಕೊಂಡ್ರೆ ಜಾಸ್ತಿ ಅಣ್ಣ ಸರ್ ಹಿಂಗೆ ಏನು ಗೊತ್ತಿಲ್ಲ ಅಂತ ಯಾರು ಅಣ್ಣ ಇದು ಯಾವನಾರು ಒಪ್ತಾನೆ ಅಣ್ಣ. ನೀವು ಯಾರು ಇಷ್ಟ ಆಯ್ತಾನೆ ಇದು ಇಷ್ಟ ಆಯ್ತಾನ? ಯಾರಿಗೂ ಇಷ್ಟ ಯಾರು ಮೊದಲಲ್ಲ ಇಷ್ಟ ಮನೆಯಲ್ಲಿ ಆಗಿದ್ದು ಏನು ಮಾಡ್ತೀವಿ ಕನ್ನಡ ಅದು ಚೆನ್ನಾಗಿದೆ, ಬಹಳ ಸಂತೋಷ. ಭಕ್ತಿ ನೋಡೋದು ಕಮ್ಮಿ ಇದೆ ಕಾರಣ ಭಕ್ತಿಯಿಂದ ನೋಡೋದು ಗಲಾಟೆ ಮಾಡ್ತಾರ. ಈಗ ನಿನ್ನ ಮತ್ತೆ ಮೊನ್ನೆ ನಮ್ಗೆ ಇಬ್ರು ಗಲಾಟೆ ಮಾಡಿದ್ರೆ ಹೆಂಗ್ ಭಕ್ತಿನೇ ಬಂದಿದ್ರ ಸೀಮಿಗೆ ದೇವರ ಅಂದಿಲ್ಲ ಹೊರಗಡೆ ಡ್ಯಾನ್ಸ್ ಹೊಡಿದ್ರೆ ಬರೀ ಅದಕ್ಕೆ ಸೀಮಿಗೆ ದೇವರ ಅಂತ ಭಕ್ತಿಯಿಂದ ಬರೋದು ಕಮ್ಮಿ ತಮ್ಮ. ನಮ್ಮ ಮಣ್ಣು ಹೆಂಗೆ ನಮ್ಮ ಫೋನ್ ಆದರೂ ಚೆನ್ನಾಗಿದೆ ಕಣ. ಏನೋ ಒಂಥರ ಮನೆ ಅಂತ ಹಂಗೆ ಆಸೆ ಏ ಒಂದು ಕನ್ನಡ ಕೂಡ ಯಾರಾದ್ರು ಕಣಕ ಜೋರ ಒಂದು ಕ್ಲಾಸ್ ಹಾಕಿಲ್ಲ ನಮ್ಮ ಮನೆಗೆ ಹಾಕಿ ಹಾಕಿ ಹಾಕಿ. ಇದು ನಾನಲ್ಲ ನಂತರ ಇದನ್ನ ಅಷ್ಟೇ. ಯಾವ ಅಂತ ಬಂದ್ರ ಬಿಜಾಪುರಿಂದ ಬಂದಿರ್ತಾರೆ. ಇನ್ನೂ ಬಿಜಾಪುರದಲ್ಲಿ ಲೈಟಿಂಗ್ಸ್ ಮಾಡೋದು ನೀವು ಫೋಟೋ ಕೊಟ್ಟಿದ್ದೀವಿ ಮತ್ತೆ 48 ಜನ ಊಟದ ವ್ಯವಸ್ಥೆ ಇಲ್ಲ, ಅದೇನು ಮನಸ್ಸು ಬೇಜಾರ. ಗ್ಯಾಸ್ ಸಿಗ್ತಾ ಇಲ್ಲ ಒಂದು ಸಮಸ್ಯೆ. ಸೌದೆ ಅಡುಗೆ ಮಾಡಾಗ ಬಟ್ಟರೆ ಬರೋದಿಲ್ಲ, ಎಲ್ಲ ಹಂಗೆ ಕೆಲಸ ಭಾಳ ಬೇಜಾರ. ಎಲ್ಲಾರ ಆಕ್ಸಿಡೆಂಟ್ ಆದ್ರೆ ಗಾಡಿ ನಾಯಿ ಥರ ಹಾಯ್ತೀರಾ, ಇಲ್ಲಿ ಬಂದು ಗಲಾಟೆ ಮಾಡ್ತೀರಾ, ಅದೇ ಸಮಸ್ಯೆ. ಕರೆಕ್ಟ್ ಅಲ್ವಾ? ಎಲ್ಲಾರ ಗಾಡಿ ಆಕ್ಸಿಡೆಂಟ್ ಆದ್ರೆ ನಾಯಿ ಥರ ಸಾಯ್ತಾರೆ, ಇಲ್ಲಿ ಬಂದು ಜನ ಗಲಾಟೆ ಮಾಡ್ತಾರೆ. ಏನು ಗೊತ್ತಾರೋ ಯಾಕೆ ಇವ್ರಿಗೆಲ್ಲ ಜನಗಳಿಗೆ ಇನ್ನೂ ಯಾವ ಬುದ್ಧಿ ಬಿಜಾಪುರ ಸ್ಪೆಷಲ್ ಖಂಡಿತ ತಿಂತೀನಿ ನಾನು. ನಿಮಗೆ ದೇವರು ಹೆಚ್ಚು ನೋಡಿ. ನಿಡುಗುಂದಿ ಭಕ್ತರು ಕೊಡೆಗೆ ಇದು ಆದರೂ ಪ್ರೀತಿಯಾಗೈತೆ. ನಾನು ಯಾವುದು ಭಕ್ತರು ಕೊಟ್ಟಿದ್ದ ರೊಟ್ಟಿನೇ ಬೇಡ ಅನ್ನಲ್ಲ, ಊಟನೇ ಬೇಡ ಅನ್ನಲ್ಲ. ಆದರೂ ಮನಸ್ಫೂರ್ತಿಯಾಗಿ ಒಂದ್ಸರಿ ನೀನು ತಗೊಂಡು ಬಿಡ್ಕೊಳಪ್ಪ ಕಳ್ಳನೆ ಮತ್ತೆ ಜೋರ ಒಂದ್ಸರಿ ನನ್ನ ತಮಗೆ ಈ ನಿಡುಗುಂದ ಬಿಜಾಪುರದಲ್ಲಿ ನಮ್ಮ ಟೀಮ್ ವತಿಯಿಂದ ನಿಮ್ಗೆ ಕೊಡ್ಕೊಂಡು ಫೋಟೋ ಆಮೇಲೆ ಲಾಸ್ಟ್ ಹೊಡ್ಕೊಳ್ಳೋಣ. ಈಗ ಬಂದ್ರೆ ಎಲ್ಲ ಅಲ್ಲಿ ಮೇಕಪ್ ಹೋಗ್ಬಿಡುತ್ತೆ. ಈಗ ಬಂದ್ರೆ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ. ಪರವಾಗಿಲ್ಲ, ನಾವು ಸಾಯಂಕಾಲ 6 ಗಂಟೆ ಸಾಯಂಕಾಲ ವ್ಯವಸ್ಥೆ ಮಾಡೋದು. ಜೋರು ಕುಣಿತಲ್ಲ ಬಂದು ಅವ್ರು ಕಾರ್ಪೆಂಟ್ರು ಹುಷಾರಾದಂತಕ್ಕಂಥವ್ರು. ನಮ್ಮನೆ ದೇವಸ್ಥಾನ ಕಲೆಕ್ಟ್ರೇಷನ್ ಮಣಿಯಣ್ಣ ಅಂತ ಬೆಂಗಳೂರು ಆಯ್ತಾ. ಇನ್ನ ಚಿತ್ರದುರ್ಗ ಪೊಲೀಸರು ತಮ್ಮ ಪೊಲೀಸ್ ಕೆಲ್ಸ ಸಿಕ್ಕಿದ್ ಬಂದಾರೆ ಅಂತ ಅಲ್ಲಿ ಮಾತಿಲ್ದಾನೆ ಇದನ್ನ ಫೇಸ್ಬುಕ್ ಮಾಡಿದ್ರೆ ಹೊರಗಡೆ ತುಂಬಾ ಜನ ಗೊತ್ತಿರುತ್ತೆ. ಇಲ್ಲಿ ನಮ್ಮನೆ ಭಟ್ರು ಕಿಡ್ನಿ ಸಗಾದರು ಇದೆಲ್ಲ ಮೂಲ ಕಾರಣ ಪಂಚಪೀಠ ದೈನರ್ ಶಿವಣ್ಣ ಅಂತ. ಅವನಿಗೆ ಕಾಲ್ ಬರುತ್ತೆ ಸತ್ಯೇಂದ್ರ ಪಂಚಾಕ್ಷರಿ ಮಗ. ಇದೆಲ್ಲ ಎಡಿಟ್ ಬಂದು ಕರ್ನೂಲನು ವೆಲ್ಡಿಂಗ್ ಬಂದು ಚಿಂತಾಮಣಿ ಸಾವಿರಾರು ಜನ ಸೇವೆ ಮಾಡ್ತಾರೆ. ತಿರುವಣ್ಣಾಮಲೆ ಮೇಸ್ತ್ರಿ. ಇನ್ನು ಮೈಸೂರಲ್ಲಿ ಮಕ್ಕಳು ಬಹುಮಾನ ಕೊಟ್ಟು ಕಳಿಸಿರ್ತಾರೆ. ಹಾಗೆ ಅಪ್ಪುಗೆ ಕೈ ಮುಗಿ ಕಳಿಸಿರ್ತಾರೆ. ಅವರೇ ದೇವಸ್ಥಾನ ಮೇಸ್ತ್ರಿ. ಇವರೆಲ್ಲರಿಗೂ ಮತ್ತೆ ಯಾರ್ಯಾರು ಯೂಟ್ಯೂಬ್ ಮಾಡ್ತೀರಿ, ಫೇಸ್ಬುಕ್ ಮಾಡ್ತೀರಿ, ಯಾರ್ಯಾರು ಕಾನ್ಕೆಂಟೆ ಬೆಳೆ ಹೊಟ್ಟೆ ತುಂಬಕ್ಕೆ ಅನ್ನ ಹಾಕಿದಿರಿ, ಯಾರ್ಯಾರು ಅಕ್ಕಿ ತಂದು ಕೊಟ್ಟಿರಿ, ಸೀರೆ ತಂದು ಕೊಟ್ಟಿರಿ, ಬೆಲ್ಲ ಕೊಟ್ಟಿರಿ, ಮಂಡಕ್ಕಿ ಕೊಟ್ಟಿರಿ, ಯಾರ್ಯಾರು ಪ್ರೀತಿಯಿಂದ ಬಂದಿರಿ ನಿಮ್ಗೆಲ್ಲ ನಾವು ದೇವಸ್ಥಾನ ಕಡೆಯಿಂದ ಫಸ್ಟ್ ಟೈಮ್ ಮಾಡೋಣ. ನಮ್ ಜನ ಇದು ಇಂಥಕ್ಕೆಲ್ಲ ಕ್ಲಾಸ್ ದೇಶ ಕಾಯ ಮಿಲಿಟರಿ ಬಂದು ಟಾಪ್ ಹೊಡೆಯಲ್ಲ, KV ಕೆಲಸ ಬಂದು ಟಾಪ್ ಹೊಡೆಯಲ್ಲ, ರೈತರು ಬಂದು ಹೊಡೆಯಲ್ಲ, ನಮ್ಮ ಅಪ್ಪ ಮದ್ದ ಹೊಡೆಯಲ್ಲ. ಏನಪ್ಪ ನಮ್ ಜನಗಳು ಬಣ್ಣ ಹಾಕೊಂಡು ಇಲ್ಲ ಅಥವಾ ಸುಳ್ಳೆಳರಿಗೆ ನಾಟ್ಕಾಡೋರಿಗೆ ನಮ್ ಜನ ಮೊಳಗ ಜಾಸ್ತಿ. ಅಂದಾಗ ನಮ್ಮ ಮಾತಾಡ್ಬಿಡ್ತೀನಿ, ಯಾರು ತಪ್ಪಿಳ್ಕೋಬಾರ್ದು. ನಿಮ್ಮ ಮನೇಲಿ ನಿಮ್ಮ ಗುರುಗಳನ್ನ ನಿಮ್ ತಂದೆ ಮಾಡ್ಕೊಳ್ಳಿ. ಇವತ್ತು ನಾನು ಇಷ್ಟೊಂದು ಕಂಡೀಷನ್ ಇದ್ದೀನಿ ಅಂದ್ರೆ ಕಾರಣ ನಮ್ಮಪ್ಪ ಹಿಂಗೆ ಇದ್ದಾರೋ ನಮ್ಗೆ ಹಿಂಗೆ ಮೆಣಸಿನಕಾಯಿ ಹತ್ರ ಹಾಕ್ಬಿಡ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಹ್ಯಾಬಿಟ್ ಮಾಡ್ದಂಗೆ ಒಬ್ಬರ ಬಗ್ಗೆ ಮಾತಾಡ್ದಂಗೆ ಬೆಳೆದಿರೋದು. ಅರ್ಥ ಆಗುತ್ತೆ ನಿಮ್ಗೆಲ್ಲ. ನಮ್ಮ ಮನೆ ಅಲ್ಲೇ ಐತಿ, ನೋಡೋದು ಎಲ್ಲ ಗುಡ್ಲ ಐತಿ, ನಮ್ಮ ಮನೆ ಅಲ್ಲೇ ಬೆಳೆದಿದ್ದು. ನಮ್ಮ ಮಕ್ಕಳು ಹೆಂಗ್ ಬೆಳೆಸಿನಿ ಸಾಕ್ಷಿ ಅಲ್ಲಿ ಇಟ್ಟ ನಮ್ಮ ಮಗ. ಗೊತ್ತಾಯ್ತಾ? ಇಬ್ಬರು ಮಕ್ಕಳು, ಒಬ್ಬ ಒಂದೇನೆ. ಅಂದಾದ್ರೆ ನಿಮ್ಮ ಮಕ್ಕಳು ನೀವು ಏನೇ ವಿದ್ಯೆ ಕಲಿಸಿ, ನೀವೇನೇ ಎಜುಕೇಶನ್ ಮಾಡಿಸಿ ನನಗೆ ಬೇಜಾರಿಲ್ಲ. ಜೊತೆ ಒಳ್ಳೆ ಸಂಸ್ಕಾರ ಕಲಿಸಿ. ತಾಯಿ ತಂದೆ ಏನು ತಿಳ್ಕೊಂಡ್ಬಿಟ್ರೆ ಗಲಾಟೆನೇ ಆಗೋದಿಲ್ಲ. ಕರೆಕ್ಟನ್ನ? ತಾಯಿ ತಂದೆ ಬೆಲೆ ಅವ್ರು ತಿಳ್ಕೊಂಡಿದ್ರೆ ಸಾಕಷ್ಟು ಜನ ಬರ್ತೀರಿ, ಸಾಕಷ್ಟು ಜನ ಬರ್ತಾರೆ. ಬಹಳ ಬೇಜಾರಾಗುತ್ತೆ. ನಮ್ಮ ಮಗ ಹೊಡಿತಾನೆ, ನಮ್ಮ ಮಗ ಕುಡಿದ್ ಮಲಗ್ಯಾನೆ ಅಂತ. ಅವರು ನಿಮ್ಮ ಮಗ ನಿಮ್ಗೆ ಹೊಡಿತಾನೆ ಕುಡಿದ್ ಮಲಗ್ಯಾನೆ ಅಂದ್ರೆ ಆಮೇಲೆ ಸೊಸೆ ಸರಿ ಇಲ್ಲ ಅಂತ ಹೇಳ್ತೀರ. ನಿಮ್ಮ ಮಗ ಸರಿ ಇದ್ರೆ ಸೊಸೆ ಸರಿ ಇರ್ತಾರೆ.
ಕೆಲವು ಮನೇಲಿ ನಮ್ಮ ಮದುವೆ ಸರಿ ಇಲ್ಲ ಅಂತ ಮಗಳು ಕರ್ಕೊಂಡು ಮನೆಗೆ ಇಟ್ಟಿರ್ತಾರೆ. ಗಂಡ ಹೆಂಡತಿ ಇಬ್ಬರ ಮಧ್ಯೆ ಯಾರು ಹೋದ್ರೆ ಸಂಸಾರ ಚೆನ್ನಾಗಿರೋದಿಲ್ಲ ಅಂತ ನನ್ನ ಭಾವನೆ. ಕರೆಕ್ಟ್ ಅಲ್ವಾ? ಇವತ್ತು ಇನ್ನೊಂದು ಗಂಡನ ಮದುವೆ ಆಗ್ಬೋದು, ಇನ್ನೊಂದು ಹೆಂಡತಿ ಮದುವೆ ಆಗ್ಬೋದು, 10 ಮಕ್ಕಳು ಮಾಡ್ಬೋದು, 10 ಮನೆ ತಗೋಬಹುದು, 10 ಕಾರ್ ತಗೋಬಹುದು, 10 ಜಮೀನ್ ಮಾಡ್ಬೋದು, ಎಜುಕೇಶನ್ ಎಷ್ಟು ಬೇಕಾದ್ರೂ ಮಾಡ್ಬೋದು. ತಾಯಿ ತಂದೆ ಮತ್ತೆ ಭೂಮಿ ಮೇಲೆ ಸಿಗೋದಿಲ್ಲ. ಬೆಲೆ ಕಟ್ಟಲಾಗಲ್ಲ ವಸ್ತುಗಳು ಏನಾದ್ರು ಇದ್ರೆ ಭೂಮಿ ಮೇಲೆ ಏನ್ ಹತ್ರ ಏನಿರ್ಬೋದು ಅಲ್ಲ. ಸಿನಿಮಾ, ಮೊಬೈಲು, ಗೊತ್ತಾಯ್ತಾ? ಸೀರಿಯಲ್ಲು, ಬಿಗ್ ಬಾಸ್, IPL ಇವು ಮತ್ತೆ ಸಿಗಲ್ಲ. ಗೊತ್ತಾಯ್ತಾ? ಏನ್ ಸಿಗಲ್ಲ ಅಲ್ಲಂತಮ್ಮ ಜನ ತಾಯಿ ತಂದೆ ಕಳಪ್ಪ. ಮತ್ತೆ ಏನೋ ನಿಮಗೆ ಒಬ್ಬರ ಬರ್ತಾರ ಮನೆಗೆ ಒಳಗಡೆ ಮೊನ್ನೆ ಮಾತಾಡ್ತಾರೆ. ಮೊನ್ನೆ ಶುಕ್ರವಾರ ಮಂಗಳವಾರ ಮಾತಾಡ್ತಾರೆ. ಮಳೆ ಬರ್ಲಿಲ್ಲ ಅಂತ ಇದುವರೆಗೂ ನನ್ನ ಕೇರಳದ ಚರಿತ್ರೆಯಲ್ಲೇ ಇಲ್ಲ. ಒಬ್ಬೊಬ್ರು ಬಿಟ್ಟರೆ ಚಿತ್ರದುರ್ಗದ ಗಂಡ ಹೆಂಡತಿ ಬಿಟ್ಟು ಯಾರು ಬಂದು ನನ್ನ ಚರಿತ್ರೆಯಲ್ಲಿ 23 ವರ್ಷ ಸರ್ವಿಸ್. ನನಗೆ ದೇವ್ರ ಸಿಕ್ಕಿದ್ದು ಉತ್ಸವ ಮೂರ್ತಿ. ಇವತ್ತು ನಿಮ್ಗೆಲ್ಲ ಹಬ್ಬ, ನನಗೆ ಪ್ರತಿ ಅಮಾವಾಸ್ಯೆ ಹಬ್ಬ. ನೀವು ಯಾರೇ ಬರ್ಲಿ ಯಾರೇ ಬಿಡ್ಲಿ, ನಾನು ಡಾಕ್ಟ್ರೇಟೇ ಬೇಡ ನಿಮ್ಗೆ ಮೂರ್ಸರಿ. ನನಗೆ ಡಾಕ್ಟ್ರೇಟ್ಗಿಂತ ನಾನು ಕೆ ರಾಮಚಂದ್ರ ಚಂದ್ರ, ಡಾಕ್ಟರ್ ರಾಮಚಂದ್ರ ಅಂದ್ರೆ ನಂಗೇನು ಕೋಡ್ ಬರಲ್ಲ, ಕೆ ರಾಮಚಂದ್ರ ಕೋಡ್ ಬರುತ್ತೆ. ಕಲುವಿರೇನ್ ಮಗ ಅನ್ನೋದು ಹೆಮ್ಮೆ ಪಡ್ತೀನಿ. ನಮ್ಮ ಅಪ್ಪ ಚಿಪ್ಪಲ್ಲಿ ಪಾಚಿ ತಗೊಂಡು ನಮ್ಗೆ 2 ರೂಪಾಯಿ ಸಂಬಳ ಮಾಡಿ ನನಗೆ ಸಾಕಿದ್ದು. ನಮ್ಮಮ್ಮ ರಾಗಿ ಪೀಸೆ ಗುಡ್ಡೆಗೆ ಸಾಕಿದ್ದಕ್ಕೆ ನನ್ನ ತಾಯಿ ತಂದೆ ನಾನು ಯಾವತ್ತು ಚಿರುಣಿ. ನಾನು ಯಾವತ್ತು ಹೇಳ್ತೀನಿ, ಭಕ್ತರೇ ನೀವು ಯಾವ ದೇವಸ್ಥಾನಕ್ಕೆ ಹೋಗೋದು ವ್ಯರ್ಥ. ನಿಮ್ಮ ಅಪ್ಪ ಅಮ್ಮ ನೀವು ಅನ್ನ ಹಾಕಿಲ್ಲ ಅಂದ್ರೆ, ನಿಮ್ಮ ತಾಯಿ ತಂದೆ ನಿನ್ನ ಅತಿಗೆ ಬಿಟ್ರೆ ನೀವು ಬದುಕಿ ಯಾವ ಬಿಲ್ಡಿಂಗ್ ಒಳಗಿದ್ದು ವೇಸ್ಟ್. ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಇವತ್ತು ಹೇಳ್ತೀನಿ, ನನಗೆ ಫಸ್ಟಿಗಿದ್ದೆ ಉತ್ಸವ ಮೂರ್ತಿ. ಅದೇ ಇವತ್ತು ಹೊತ್ಕೊಂಡು ಕುಣಿಯೋದು. ನಾವು ಈ ಹೊತ್ಕೊಂಡು ಕುಣಿದು ಹಿಂಗೆ ಬ್ಯಾಂಡ್ ಇರೋದು. ಜನ ನಂಗೆ ಕರೆಂಟ್ ಕೊಡ್ತೀವಿ ಅಂದರೆ ಕೊಲ್ಲಗ ಹೊಡ್ತಾರೆ ನಮ್ಮ ಹಿಂದೂಗಳು. ಗೊತ್ತಲ್ಲ, ನಾವು ಬಹಳ ಒಗ್ಗಟ್ಟು. ಯಾವ್ದು ಗೊತ್ತಾ? ಯಾವ್ದು ಒಗ್ಗಟ್ಟು ಹೇಳಿ? ನಾವು ಕಂಡ ಮನೆ ಹಾಳು ಮಾಡಿದ್ರೆ ಕಂಡ ಮನೆ ಬಂದ್ ನೋಡ್ರೆ ಬಹಳ ಒಗ್ಗಟ್ಟಿದೀವಿ ನಾವು. ಯಾರೊಬ್ಬ ನಮ್ಮ ಅಣ್ಣಂತ ಮುಂದುವರೆದ್ರೆ ಅವ್ನು ಕಾಲು ಎಳೆಯೋದು ನಾವು ಅಲ್ಲಪ್ಪ. ಅದಕ್ಕೆ ಹಚ್ಚಂಗ್ ಕಾಯ್ತಾ ಇದ್ದಾರೆ. ಒಬ್ಬ ಎಳೆಯಕ್ಕೆ ಒಬ್ಬ ಪ್ರಯತ್ನ ಪಡ್ತಾ ಇದ್ರೆ ಹಚ್ಚನ ಕಾಲು ಎಳಿತಾರೆ. ನನ್ನ ಕಾಲು ಎಳೆದಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು, ಎಲ್ಲ ಮುಗಿಸಿ ಬಂದಿನಿ. ಇನ್ನೊಂದ್ಸರಿ ಹೇಳ್ತೀನಿ, ಅಂದಾತ ನಗೆ ಇಟ್ಟು ಕೇಳಿ. ಇಲ್ಲಿ ಜಾಗಕ್ಕೆ ಪವಾಡ ಉತ್ಸವ ಮೂರ್ತಿ. ಇವತ್ತು ಉತ್ಸವ ಮೂರ್ತಿ ಹೊರಗೆ ನಾವು 8 ವರ್ಷ ಗಲ್ಗಲಿ ಮೇಲೆ ಹೊತ್ಕೊಂಡು ಕುಡಿದು ರಾತ್ರಿ ಆಗಲೆಲ್ಲ ಎಳ್ಳಿ ಹೊಡೆದು ಸಾಕಾಗಿ ಆಟೋ ಓಡಿಸಿ, ಬಸ್ ಓಡಿಸಿ, ಬ್ಯಾಂಡ್ ಸೆಟ್ ಕೆಲಸ ಮಾಡಿ ಏನೇ ಮಾಡ್ಬೇಕು ರಾತ್ರಿ ದೇವ್ರ ಹೋಗ್ತಾ ಇದ್ದೆ. ಅದಕ್ಕೆ ಇವತ್ತು ಪ್ರತಿ ಅಮಾವಾಸ್ಯೆ ದಿವಸ ಆ ತಾಯಿನ ನನ್ಗೆ, ಆ ತಾಯಿಯರಿಬ್ರು ಗಂಗಮ್ಮ ದುರ್ಗಮ್ಮ ಪೀಠದ ಕುತ್ಕೊಂಡು ಊರೂರಿಗೆ ಹೋಗಿ ನನಗೋಸ್ಕರ ಮಡ್ಲೊಡ್ಡಿ ಬರೋರು. ಇವತ್ತು ಆ ತಾಯಿಯಾರನ್ನ ಒಂದು ಹೊಸ ಕುಣಿತೀವಿ. ಯಾರು ದಯವಿಟ್ಟು ಗಲಾಟೆ ಮಾಡೋ ಬರಬೇಡಿ. ಗಲಾಟೆ ಯಾರು ಮಾಡಕ್ ಬರ್ತೀನಿ, ನಿಮ್ಮ ಮನೆ ಒಳಗೆ ಹೋಗ್ಲಿಕ್ಕೆ ಆಶ್ರಮ ಹೋಗ್ತೀನಿ. ಕರೆಕ್ಟಾ? ತುಂಬಾ ಜನ ಪೇಷಂಟ್ ಬರ್ತಾರೆ. ಉದಾಹರಣೆ ಪೊಲೀಸ್ ಹುಡುಗ ಹೇಳ್ದ, ಅವ್ರ ಮನೆಯಲ್ಲಿ ಅವ್ರು ಯಾರ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಹುಷಾರಾಯ್ತಿ ಅಂತ. ಯಾವ್ರ ನೀವೆಲ್ಲ? ನಿಮ್ದೆ ಉಳಿಯಾರ ಎಲ್ಲ ಬೋರ್ಡ್ ಇಲ್ರ? ಬೋರ್ಡ್ ಹಾಕಲ್ರ? ಒಂದ್ಸರಿ ಹೊಸದಾಗಿ ಬಂದಿರೋ ನನ್ನ ತಮ್ಮಂದ್ರು, ನಮ್ಗೆ ದತ್ತು ಮಕ್ಕಳು ಏನಾಗಬೇಕು. ಮತ್ತೆ ಇವತ್ತು ಬಂದಿದ್ದಾರೆ ಹುಡುಗರು. ನಾ ದೇವರಿಗೆ ಒಂದು ಸಂತೋಷ ಪಡಿಸಕ್ಕೆ, ನಾವು ಅವ್ರನ್ನ ಸಂತೋಷ ಪಡಿಸಕ್ಕಾಗಲ್ಲ. ಅದಕ್ಕೆ ಒಂದು ಗೌರವ ಕೊಡೋಣ. ಆಂಧ್ರದವ್ರಿಗೆ ಕನ್ನಡ ಬರಲ್ಲ, ಬೇಡ ಇದ್ದಾರೆ, ನಮ್ಗೆ ತೆಲುಗು ಬರಲ್ಲ. ಕಬಾಬ್ ಕೊಡ್ಸಿರಿ, ಪರಿಚಯ ಆಗ್ತಾನೆ. ತಮ್ಮಂದಲ್ಲ ಕಬಾಬ ನೋಡಿ. ಯಾರಾದ್ರೂ ಏನ್ ಕೊಡ್ರೆ ಕೊಡ್ಬೋದು. ಇವ್ರ ಆಚಾರ ಅಷ್ಟು ಒಳ್ಳೇದಾಗ್ತದೆ. ಎಷ್ಟು ಜನ ಇರ್ತಾರ ಇಲ್ಲಿ, ಎಷ್ಟೊತ್ತಿಲ್ಲಿ ಟೈಮ್ ಪಾಸ್ ಮಾಡ್ತೀರ ಅಷ್ಟು ಒಳ್ಳೇದಾಗ್ತದೆ. ಹಿಂಗ್ ಬಂದು ಹಂಗ ಹೋದ್ರೆ ಹೋಗೋರು ನಾಡ್ತಾರು ನೆಂಟರು ಅಂತ. ಎಷ್ಟೊತ್ತು ಸಾಯಂಕಾಲ ಗಂಟೆ ಇರ್ತಾರ. ಇರಿ, ನೀವು ಯಾವ ಬರೀ ದೇವ್ರ ಸಂಬಂಧ ಮಾಡ್ಕೊಂಡಿರಿ, ಏನು ಮಾಡೋದು ಬೇಡ. ನೀವು ಇಲ್ಲಿ ಏನೇನು ಮಾಡೋದು ಬೇಡ. ಖಂಡಿತ ಸತ್ಯನ. ನೀವು ತಿಳ್ಕೊಂಡಿದ್ಯಾ? ನಿನ್ನಂತ ಅತ್ಯಮೂಲ ಸಾಗೋಣ. ನನಗೆ ಈ 100 ಜನ ಬಂದು ಗಲಾಟೆ ಮಾಡೋದಕ್ಕಿಂತ ನೋಡಿ, 1000 ಜನ 100 ಜನ ಬಂದು ಗಲಾಟೆ ಮಾಡೋದಕ್ಕಿಂತ 10 ಜನ ಬನ್ನಿ. ನಾನು ದುಡ್ಡಿಗೋಸ್ಕರ ದೇವಸ್ಥಾನ ಮಾಡಿಲ್ಲ, ದುಡ್ಡು ಯಾರು ಕೊಡಿಂತ ಕೇಳಿಲ್ಲ. ನೀನ್ ಕುತ್ಕೊತಮ್ಮ, ನಾನು 2 ಸಾವಿರ ನೀನ್ ಕುತ್ಕೊಳ್ಳ ಬಸ್ಸಿನಿಂದ. ಕಲ್ಲು ಕುತ್ಕೋಪ್ಪ, ಕಲ್ಲು ನಿನಗೆ ಹಾಕಿರತ್ತವ ನೋಡು. ಯಾರೇ ಕೂತಿರೋ ಜಾಗ ಬಿಡಿಸ್ತಾರ. ಒಬ್ಬ ಲೋಕಾಯುಕ್ತರು, ಒಂದು ಕ್ಲಾಸ್ ಲೋಕಾಯುಕ್ತರು ರಾಮಣ್ಣ ಅಂತ ಪುಣ್ಯಾತ್ಮ, ನಮ್ಮ ಅಣ್ಣಂತರ. ಆ ಪುಣ್ಯಾತ್ಮ ಕೈಕಾಲೆರಡು ಬಿಡಿಸ್ಬಂದು ಕೈಕಾಲು ಹುಷಾರಾಗಿ ಕಲ್ಲಾಕ್ ಹೋಯ್ತಾನೆ ರಾಮಣ್ಣ ಅಂತ. ಕಲ್ ಮೇಲೆ ಕುತ್ಕೊಳ್ಳಿ. ಇನ್ನ ನೋಡಿದ್ದು ನಮ್ಮ ಅಣ್ಣಂತವ್ರು ಕಿವ ಚೆನ್ನಾಗಿ ಹೋಗ್ತಾರೆ. ಹಾಲು ಕೈ ಏಟಾಗಿರೋರು 2 ಅವರ್ ಸಾಯಂಕಾಲ ಗಂಟೆ ಕುತ್ಕೊಂಡು ಹೋದ್ರೆ ಹುಷಾರಾಗೋಯ್ತದೆ. ಹೌದಾ? ಕಾಲು ಕೈ ಕುತ್ಕೊಂತಾರೆ. ಕಾಲು ಕೈ ಜೊತೆ ಪಕ್ಕ ಬಂದಿರ್ತಾರೆ. ಅವ್ರು ಸುಮ್ಕಿರಲ್ಲ. ಅವ್ರು ಬಿಗ್ ಬಾಸ್ ನೋಡಕ್ ಹೋಗ್ಬೇಕು, ಐಪಿ ನೋಡಕ್ ಹೋಗ್ಬೇಕು, ಗಲಾಟೆ ಮಾಡ್ತಾರೆ. ಪೇಷಂಟ್ ಸುಮ್ಕಿರ್ತಾರೆ. ಪೇಷಂಟ್ ಕಡೆ ಪಕ್ಕ ಅಕ್ಕ ಸುಮ್ಕಿರಲ್ಲ, ಲೇಟ್ ಆಗುತ್ತೆ ಅಂತಾರಲ್ಲ. ದೇವಸ್ಥಾನಕ್ಕೆ ಬರಬಾರ್ದು, ಮಶಾನಕ್ಕೆ ಹೋಗ್ಬೇಕು. ಅವ್ನು ಪ್ರತಿ ದಿವಸ ಯಲಂಗಿಂದ ಬರ್ತಾನೆ. ಉದಾಹರಣೆ ನನ್ನ ತಮ್ಮನ್ ತೋರಿಸ್ತೀನಿ. ನಾನು ಎಲ್ಲರೂ ನನ್ನ ತಮ್ಮನ್ ಕರಿತೀನಿ. ಅವ್ನು ದೇವಸ್ಥಾನ ಮಾಡಕ್ ಬರ್ತಾನೆ. ಬಟ್ ಕ್ಯೂವಲ್ಲೇ ಬಂದು ಆಮೇಲೆ ದೇವಸ್ಥಾನ ಮಾಡ್ತಾನೆ. ಏನ್ ಮಾಡ್ತಾನೆ? ಕ್ಯೂವಲ್ಲೇ ಬರ್ತಾರೆ. ಇವತ್ತು ಬಹಳ ಸಂಗತಿ, ಬಹಳ ಜನ ಬಂದಿದ್ದಾರೆ. ನಂಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ಇವ್ರ ಜೊತೆಗೆ ಒಂದು 50 ಜನ ಹುಡುಗರು ಇವತ್ತು ನನಗೆ ಖುಷಿ ಆಗೋದೇ ಗೊತ್ತಾ? ಅವರೇ ವಾಲಂಟಿಯರ್ ಬಂದ ಸ್ಟೂಡೆಂಟ್ಗಳು ಬರ್ತಾರೆ, ಕೈಯಿಲ್ದವ್ರು ಬರ್ತಾರೆ, ಕಾಲಿಲ್ದವ್ರು ಬರ್ತಾರೆ. ನಿಮ್ ತಮ್ಮಗಳು, ನಿಮ್ಮ ಅವ್ರು ಹೊಡೆದಾಡ್ತಾರೆ. ನಾವೆಲ್ಲ ಅಣ್ಣ ತಮ್ಮಗಳು.
ನೋಡ ನಾವು ಹೆಂಗಿದೀವಿ ಅಂತ ಒಂದ್ಸಲ ನೋಡ್ಬಿಡಿ, ಗೊತ್ತಾಗುತ್ತೆ. ತಮ್ಮ ಅಲ್ಲಿ ಅಕ್ಕಿ ಅಲ್ಲಿ ಕೊಡ ಮಗನೇ, ಅಲ್ಲಿ ಕೊಡವ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನೀವು ಅಣ್ಣ ತಮ್ಮಗಳು ಹೆಂಗಿರ್ಬೇಕು ಅಂತ ನಾನು ತೋರಿಸಿರ್ತೀನಿ. ನಮ್ಮ ಅಕ್ಕ ಅಲ್ಲಿ ಅಂಗಡಿ ಇದ್ದಾಳೆ, ತಂಗಿ ಒಂದ್ ಕಡೆ ಕೊಟ್ಟಿದ್ದೀನಿ. ನಾವೆಲ್ಲ ಲಾಸ್ಟ್ ಅಮ್ಮ ನಾನ್ ದೊಡ್ಡನು, ಇನ್ನಿಬ್ರು ನೋಡಿ ಉದ್ದಕೋಬೇಕು ತಿಂಡಿನ ಹೋದ ಒಳಗೊಬ್ಬ ಪದಾರ್ಥ ಕೊಡ್ತಾನೆ. ನೀವೇನೋ ಓದಿರ್ ಬರಲ್ಲ. ನನ್ನ ತಮ್ಮ ನಮ್ಮೊಂದು ಗಾರ್ಮೆಂಟ್ಸ್ ರೀತಿ, ಇಂಟರ್ನೆಟ್ ರೀತಿ ನಾವೆಲ್ಲ ದುಡ್ಡು ಮಾಡಿರೋದು. ನನ್ನ ತಮ್ಮ ಇಲ್ಲಿ ನಾನು ಇಬ್ರು ಒಬ್ಬ ಫ್ಯಾಷನ್ ಡಿಸೈನರ್ ಸಾಯಿ ಗಾರ್ಮೆಂಟ್ಸ್. ನಿಮ್ಮ ಮಕ್ಕಳುಗಳು ಮನೆಗೆ ಕೊಂಡ್ಕೊಂಡು ಮಲಗಿರ್ತಾರೆ, ಅರ್ಧ ಮನೆ ಕಟ್ಟಿ ಗಂಡ ಕುಡಿಸ್ಕೊಂಡು ಮಲಗಿರ್ತಾರೆ. ಹೇಳ್ತಾರಲ್ಲ, ಎಲ್ಲೋ 100 ಜನ ಒಳ್ಳೆ ಸಂಸ್ಕಾರ ಕಲಿಸಿದ್ದೀರಿ. ಇನ್ನು ಈಗ ಮುಂಚೆ ಉಲ್ಟಾ ಇತ್ತು, 5 ಜನ ಕೆಟ್ಟರಾದ್ರೆ 90 ಜನ ಒಳ್ಳೆದಿದ್ರು. ಈಗ 95 ಜನ ಕೆಟ್ಟರಾದ್ರೆ 5 ಜನ ಒಳ್ಳೆದಿದ್ದಾರೆ. ಈಗ ದೇವ್ರನ್ನ ಕೇಳ್ತಾರೆ, ಎಷ್ಟು ಜನ ಹುಷಾರಾಗುತ್ತೆ, ಎಷ್ಟು ಜನ ಮಕ್ಕಳಾಗ್ತಾರೆ ಅಂತ ಕೇಳ್ತಾರೆ. ಏನೋ ಮೊಬೈಲ್ ಅಂದ್ರೆ ಯಾರಿಗಾರ ಅಲ್ಲಿ ಬಂದಿರಲ್ಲ, ನನಗೂ ಮಕ್ಕಳು ನಿಮ್ಮ ಮೊಬೈಲ್ ಕಣವ ಅಂದ್ರೆ ಅದು ಅಂಬರುತ್ತೆ. ಎಷ್ಟು ದಿನಕ್ಕಾಗುತ್ತೆ ಅಂತ ಇಲ್ಲೇ ಕೇಳ್ತಾರೆ. ಈಗ ಬೆಳಗ್ಗೆ ಮದುವೆಯಾಗಿ ಮಧ್ಯಾಹ್ನ ಮಕ್ಕಳ ಸಂಘ ಡೈವರ್ಸ್ ಆಗಿ ಹೋಗ್ಬೋದು. ಅದೇ ಸ್ಪೀಡ್ ಜನ ಬೆಳಗ್ಗೆ ಮದುವೆಯಾಗಿ ಮಧ್ಯಾಹ್ನ ಮಕ್ಕಳಾಗಿ ಇನ್ಕೇಂದ್ರ ಇರ್ತಾರೆ. ಗಂಡ ಹೆಂಡತಿ ದೂರ ಇರ್ತಾರೆ. ಅಮ್ಮ ಬರ್ತಾರೆ ನಮ್ಮ ಅಮ್ಮನಂಗೆ. ನಮ್ಮ ಮಗನ ಜೀವನ ಒಂದ್ ಮಾಡಿ, ಮಗ ಇಲ್ಲ ಚೂರ್ ಬಿಡು ಮಲ್ಗೇನು ಬರಲ್ಲ, ಅವ್ನು ದೇವರೇ ನಂಬಲ್ಲ ಅವನಂತೆ. ದುಡ್ಡು ಹಾಕಿದೆ, ದುಡ್ಡು ಜೀವನ ಮಾಡಿದೆ, ಸಂಸಾರ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಅಂತಂದ್ರೆ ಎಲ್ಲ ತಿಂಡಿ ತಿಂದ್ರ ಯಾರು ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡಿ. ನಾನು ಬಹಳಷ್ಟು ಹುಡುಕ್ತಾ ಇದ್ದೀನಿ ಸೌದೆ ಅಡಿಗೆ ಮಾಡೋ ಬಟ್ಟರ್ನ, ಸಿಗ್ತಾನೆ ಇಲ್ಲ. ಇಲ್ಲಿ ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಟಿವಿ ಎಲ್ಲ ಕೊಡ್ತೀನಿ. ಬಂದ್ ಕನ್ನಡ ಸೌದೆ ಅಡಿಗೆ ಮಾಡ್ಕೊಂಡು ಹೋಗ್ತಾನೆ. ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಕೊಡ್ತಾ ಇಲ್ಲ. ನಾವೇ ಮಾಡೋ ಕಡೆ ಗ್ಯಾಸ್ ಯಾರು ಕೊಡಲ್ಲ. ಅದೇ ಮೋಸ ಮಾಡಿದ್ರೆ ಬ್ಲಾಕ್ ಅಲ್ಲಿ ಕೊಡ್ತಾರೆ. ಹೆಂಗ್ ಮಾಡೋಣ, ಮೋಸ ಮಾಡೋಣ? ಯಾಕೆ ಮೋಸ ಮಾಡಕ್ ಮನ್ಸಿಲ್ಲ ಮಮ್ಮಿ? ನ್ಯಾಯವಾಗಿದ್ರೆ ಯಾರು ಯೂಸ್ ಮಾಡಲ್ಲ, ಮಾಡಲ್ಲ. ನ್ಯಾಯವಾಗಿದ್ರೆ ಯಾರು ಸಹಾಯ ಮಾಡೋದಿಲ್ಲ. ಮೋಸ ಮಾಡ್ಬೇಕು, ಸುಳ್ಳು ಹೇಳ್ಬೇಕು. ಮೊನ್ನೆ ಒಂದು 4 ಜನ ನನ್ನ ಮೇಲೆ ನೆರವನ್ನ ಆಡ್ಬಿಟ್ರೆ, ಯಾಕೆ ನೀವು ಬಿಡ್ತಾ ಇಲ್ಲ ಅಂತ. ಯಾಕೆ ಅಂತ ಗೊತ್ತಾ? ಯಾಕೆ ಹೇಳಿ, ಯಾಕೆ ಹೇಳ್ರಿ ನೋಡೋಣ. ಈ ಜಗತ್ನಾಗೆ, ಈ ಭೂಮಿ ಮೇಲೆ ಯಾರು ನಿಯತ್ತ ಕೆಲಸ ಮಾಡ್ತಾನೆ. ಉದಾಹರಣೆ ಶ್ರೀರಾಮಚಂದ್ರನೇ ಬದಲ ಪಡಲಿಲ್ಲ ನಾವು, ಕೃಷ್ಣನೇ ಬಾಳಕ್ ಪಡಲಿಲ್ಲ, ನಮ್ಮನ್ನು ಬಾಳಕ್ ಪಡೋದಿಲ್ಲ. ನೀವು ಏನಾಗ್ಬಿಡ್ತದೆ ಅಂದ್ರೆ, ಸಾಮಾನ್ಯವಾಗಿ ಯಾರು ಹಾಡ್ಕೊಬೇಡಿದ್ದೀನಿ ಅದೇ ಹೇಳ್ತಾನೆ ಅಂತ. ಇಲ್ಲಿ ಹೆಣ್ಮಕ್ಳು ಬಂದ್ರೆ, ಗಂಟೆ ಹೆಂಡರು ಬಂದ್ರೆ ಹಾಲು ಕೊಡ್ತಾರೆ. ನಮಗೂ ತಾಯಿ ತಂಗಿ ಇದಾರ, ಅಕ್ಕ ಇದ್ದಾರೆ, ನಿಮ್ಮ ತಾಯಿ ತಂಗಿ ಇದ್ದಾರೆ ಇಲ್ವಾ? ಯಾರಾದ್ರೂ ಹಾಲು ಕೊಡೋದ್ರಿಂದ ಬಿಟ್ರೆ ಅಲ್ಲಿ ಮುಖ ಗಲೀಜ್ ಮಾಡಿದ್ನ ನಾವು ಮಾಡ್ಕೊಳ್ಬೋದು ಇಲ್ಲಿ ಒಳಗಡೆ. ಆಮೇಲೆ ಹೆಣ್ಣೊಂದು ಹೋಗಿ ತಂಗಿ ತಾಯಿನ ಹೋಗಿ ಹಾಲು ಕುಡಿಸಿ ಪರವಾಗಿಲ್ಲ, ಬರಲ್ವಾ? ನಿಮ್ ಕುಟುಂಬ ಹೋಗಿ ಗಲೀಜ್ ಮಾಡಿ ನಾವು ಮಾಡ್ಬೇಕು. ಅಲ್ಲಿ ಗಂಡ ರಾಜಕಾರಣ ಮಾಡ್ಕೊಂಡು ಏನಾರ ಅಂದ್ರೆ ಕಂಪ್ಲೇಂಟ್ ಕೊಡೋದು, ನಮ್ ಜಾತಿನಿಂದಾನೆ ನಮ್ ಮಾಡಿದ್ರು ಅಂತ. ಅದು ಅನುಭವ ನಿಮ್ಗೆ ಗೊತ್ತಿರುತ್ತೆ. ಮೊಬೈಲ್ ಎಂಟ್ರಿ ಮಾಡಿಸಿ ಅಂತ ವೈದ್ಯಕೀಯ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಜಾತಿನಿಂದಾನೆ ಮಾಡಿರೋ ಅಂತ. ಇನ್ನು ಒಳಗಡೆ ಯಾರು ನೀವು ಗಲಾಟೆ ಮಾಡಂಗಿಲ್ಲ. ಹೆಣ್ಮಕ್ಳು ಸಾಮಾನ್ಯವಾಗಿ ಎಲ್ಲ ಬಂದಿರ್ತೀವಿ. ನೀವು ಹೆಣ್ಮಕ್ಳು ನನ್ನ ತಂಗಿ, ಯಾರು ತಂಗಿ ಆಗ್ತಾರೆ ನನಗೆ, ನನ್ನ ತಂಗಿ ಆಗ್ತಾಳೆ. ಈ ತಂಗಿ ಬಂದಿರ್ತಾರೆ, ಈ ತಂಗಿ ಒಳಗಡೆ ಏನೋ ಗಲಾಟೆ ಮಾಡಿ ಬೈದ್ರೆ ನಿಮ್ಗೆ ಬೈದ್ರು ಅಂತ ಆಗ್ತಾರೆ. ನಾವು 4 ಗಂಟೆ ಇರ್ತಿದೀವಿ, ಬರ್ತೀನಿ 12 ಗಂಟೆ ಮಾತಾಡೋದು. ಅರ್ಥ ಆಯ್ತಾ? ಅದಕ್ಕೆ ಯಾರು ಬೇಡ ಅಂತ. ಬಾವಿ ಯಾರು ನೋಡಿದ್ರಿ? ದೇವ್ರ ಬಾವಿ, ದೇವ್ರ ಸಿಕ್ಕ ಜಾಗ ಯಾರು ಮಣ್ಣು ನೋಡಿನಿ, ದೇವ್ರ ಸಿಕ್ಕ ಜಾಗ ಯಾರು ನೋಡಿಲ್ಲ. 5 ಅಡಿ ಕೊಟ್ಟು ಜಾಸ್ತಿ ಇಲ್ಲ, ಸಣ್ಣ ಗುಡ್ಡೆ ಒಳಗೆ ದೇವ್ರು ಸಿಕ್ಕಿರೋದು. ಅಲ್ಲಿ ಬಿಡ್ತಾನೆ ಕಣ್ ತಗೊಂಡಿದ್ದೆ, ಅಲ್ಲಿ ಬಿಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಗಲೀಜ್ ಮಾಡೋದು, ಬಣ್ಣೆ ಎಸೆಯೋದು, ಮಕ್ಕಳು ಡೆಕೋರೇಷನ್ ಮಾಡ್ತೀವಿ, ಸಿಕ್ಕಿಬಿಟ್ಟಿದ್ದೀವಿ. ಯಾರು ಬೆಂಗಳೂರು ಆರ್ಟಿಂಗ್ ಯಾಕಿಲ್ಲ ಅಂದ್ರೆ ನೀವು ಕೇಳೋದು ಕೊಡಕ್ಕಾಗಲ್ಲ. ಆರ್ಟಿಗೆ ಯಾರು ಹೇಳ್ತಾರ. ಈಗ ಸಂಪಬಿಟ್ಟಿದ್ದೆ ಫ್ರೀಯಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರಿಗೂ ಫ್ರೀ ಬಿಟ್ಟಿದ್ದೆ. ಬಸ್ ಚಾರ್ಜ್ ಅಂತ ಯಾರೊಬ್ಬ ನನ್ನ ತಂಗಿ ಅಂತ ಹತ್ಬಿಡೋದು. ಲೇಟ್ ಆಗುತ್ತೆ, ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ, ಒಬ್ಬೊಬ್ಬರೇ ಡ್ರಾಪ್ ಮಾಡಕ್ಕಾಗಲ್ಲ, ನಿಲ್ಸ್ಬಿಟ್ಟಿದ್ದೀನಿ ಅನ್ನೋ ಲೈವ್ ಎಲ್ಲ ಹಾಕ್ಬಿಡ್ತೀನಪ್ಪ. ದಯವಿಟ್ಟು ನನ್ನ ದೇವಸ್ಥಾನ ಬಾತ್ರೂಮ್ ಇಲ್ಲ, ಮುಂಕು ಇರೋದಿಲ್ಲ. ಬಾತ್ರೂಮ್ ಇಲ್ಲ, ಮುಂಕು ಇರೋದಿಲ್ಲ. ಯಾಕಂದ್ರೆ ಬಂದಾಗ 10 ನಿಮಿಷ ಬಾತ್ರೂಮ್ ಮಾಡ್ಸಕ್ಕಾಗ. ನೀವೇನು ನೆಂಟರಾಗಿ ಬರ್ಬೇಕು, ದೇವಸ್ಥಾನ ಮಕ್ಕಳಾಗಿ ಬರ್ಬೇಕು. ಹೆಣ್ಮಕ್ಳು ತವ್ರ ಮನೆಯಿಂದ ಬನ್ನಿ, ಗಂಡ್ಮಕ್ಳು ಸ್ವಂತ ಮನೆಯಿಂದ ಬನ್ನಿ. ಬೇಜಾರಾದ ಸಂಗತಿ ಇಷ್ಟೇ, ಬಾತ್ರೂಮ್ ಇತ್ತು. ಅಳಬರಿ ಗೊತ್ತಿರುತ್ತೆ, 3 ವರ್ಷದ ಮುಂದೆ ಬರೋದು, ಅಲ್ಲೇ ಬಾತ್ರೂಮ್ ಇತ್ತು. ಅಲ್ಲಿ ನೀರು ಖಾಲಿ ಆದ್ರೆ ನೀವು ಯಾಕೆ ಅಂತ ಇರಲ್ಲ, ನಮ್ಮನ್ನು ಕೇಳೋದು. ನಮ್ಮ ಅಪ್ಪನೇ ಕರ್ಬಿಟ್ರೆ ಬೇಜಾರಾಗಿ ಬಾತ್ರೂಮ್ ಕಿತ್ತಾಕ್ತೀವಿ. ಅದಕ್ಕೆ 9 ಗಂಟೆ ಓಪನಿಂಗ್, 6 ಗಂಟೆ ಕ್ಲೋಸ್. ಅದು 9 ಗಂಟೆ ಓಪನಿಂಗ್, 6 ಗಂಟೆ ಕ್ಲೋಸ್. ನೋಡಿ, ಕಾರ್ಕಾಳದಿಂದ ಬಂದು ದೇವಸ್ಥಾನ ಮಾಡಕ್ ಬಂದ ನೋಡಿ, ಮಗು ಆಯ್ತು ಅಂತ. ಕಾರ್ಕಾಳದಿಂದ ಬಂದು ದೇವಸ್ಥಾನ ಮಾಡ್ತಾನೆ. ಅಂದಾದ್ರೆ ವ್ಯವಸ್ಥೆ ಏನಿರೋದಿಲ್ಲ, ಬಂದೋಗ್ತೀರಾ, ಬಂದೋಗ್ಬಿಡಿ ಆರಾಮಾಗಿ. ನಾನು ಏನು ಮಾಡೋಕ್ಕಾಗಲ್ಲ, ತಂಗಿ ಮನೆ ಬರ್ದು ಮಾಡೋದಿಲ್ಲ. ಬಾ, ದಯವಿಟ್ಟು ಒಳ್ಳೆದಾಗ್ಲದೆ. ಅಕ್ಕ ನೀವು 3 ಜನ ಮಾತಾಡ್ತೀವಿ. ನೀವೆಲ್ಲ ಬಿಟ್ಬಿಟ್ಟು ತಿನ್ಬೋದಿಲ್ಲ ನಮ್ಮನ್ನು. ಅಮಾಸೆ ನೀರು ಕುಡಿಯಲ್ಲ ನಾವು. ನೀವು ಕಾಳ್ರು ಬರೀ ಆಸ್ತಿ ಬರೀ ನಿಮ್ಮನ್ನೆಲ್ಲ ತಗೊಂಡಿದೆ. ಒಬ್ರು 1 ರೂಪಾಯಿ ಬರಲ್ಲ, ಎಲ್ಲ ಗಂಡು ಮಕ್ಕಳು ಬರೀತಿದೆ ಅಲ್ಲಪ್ಪ. ಅಮ್ಮ ಬೇಡಮ್ಮ,
ತಂಗಿ ಮಗಳೇ ಖಾಲಿ ಮಾಡಬಾರ್ದು, ಯಾವನೋ ಒಬ್ಬ ಅವನು ಮಾಡಬಾರ್ದು ಅಂತ. ದೇವ್ರು ಯಾವತ್ತು ದೇವ್ರೇ ಅಲ್ಲೋಣ. ನಾವೆಲ್ಲ ಮನುಷ್ಯರು, ಉಳೋ ಮನುಷ್ಯರು, ಇದ್ರೆ ಮಗಳು ಅಂತ ಅಷ್ಟೇ. ನೋಡಿ, ನಂಗೆ ಹೆಣ್ಮಕ್ಳಿಲ್ಲ, ಇವು ನಮ್ಮ ಅಣ್ಣ ಮಕ್ಕಳು. ಅಂದರೆ ನೀವೆಲ್ಲ ಗುದ್ದಾಡ್ತೀರಿ, ನಾವು ಜಾತಿ ಬೇರೆ ಬೇರೆಯವರು. ಬಟ್ ಇಲ್ಲಿ ಇವಳು ನನ್ನ ಅಪ್ಪ ಅಂತಾರೆ, ಅವನು ನನ್ನ ಭಾವ, ಅಲ್ಲಿ ನನ್ನ ಮನೆಯಾದ ಭಾವ. ಬೇಯತ್ತೋ ನಂಗೆ ಸ್ವಂತ ಅಕ್ಕ ತಂಗಿ, ಒಬ್ಬರ ಅಕ್ಕ ಒಬ್ಬ ತಂಗಿ, ಇನ್ನ ಪುಸ್ತಕ ತಂಗಿರು 1000 ಜನ. ಇನ್ನಂತೆ ಪುಸ್ತಕ ಮಕ್ಕಳು ಲೆಕ್ಕಿಲ್ಲ. ₹1 ದುಡ್ಡಿಲ್ಲ, ಏನು ಬರಕಾಗಿ ಬರ್ತದೆ. ಅಪ್ಪ ಅಪ್ಪ ಅಂತ ಕೊಡಗಿಸ್ಕೊಂಡು ಹೋದ್ ನಲ್ಕೋಗ್ತಾರೆ. ಅದಕ್ಕೆ ನೆಂಟರಲ್ಲಿ ನಿಲ್ಸಿರೋದು ನಾನು. ಅಂದ್ರೆ ಮಗು ಲೆಟ್ರಿ ಮಾಡಿಸ್ಬಿಟ್ಟು ಒಬ್ಬರು ತಂಗಿ ಗಾಡಿ ಮಾಡಿದ್ದು ನಮ್ಮ ಮೇಲೆ. ಹಂಗಾಗಿ ನಾವು ಯಾರು ಹೊಡಿಕೊಡೋದಿಲ್ಲ, ಯಾರು ಬೇಜಾರಾಗ್ಬೇಡಿ. ಮಾತು ಬರ್ತೀನಿ. ಪ್ರಿಯ ಸಿಗುತ್ತೆ ಅಂತ ಕೈ ಎಲ್ಲ ಕೊಡ್ತಾರೆ. ನಮ್ಮನೆ ನೀರಿಂದ ನಿತ್ರೆ ಫಿಲ್ಟ್ರಿಂದ ತೊಂದರೆ ಆದ್ರೆ ಬಂದು ಅಡಿ ಮಾಡ್ಕೊಂಡು ನಮ್ಮ ಭಾವ ಹಂಗೆ ನಮ್ಮ ಭಾವ ಕೊಡ್ತಾರೆ. ನೀನೇನು ಸಾಧನೆ ಮಾಡಿಯಪ್ಪ? ನಮ್ಮ ಅಣ್ಣ 2 ಕೈ ಉಂಗ್ರೆ ಒಬ್ಬನೇ ಹಾಕ್ಯಾನೆ. ನನಗೇನು ಒಬ್ಬನ ಆಗ್ಬೋಲ್ಲ ಅಣ್ಣ. ತಿನ್ರಿ ಯಾರ ಮೇಲೆ ಬರ್ತಾರ? ನಾನು ಗಂಡು ಮಕ್ಕಳು ಜಾಸ್ತಿ ಕೊಡ್ತೀನಿ, ಹೆಣ್ಮಕ್ಳು ಬರ್ತೇ ಬಿಟ್ಟಿಲ್ಲ. ಏನ್ ಬಂದು ಕೂಗಾಡೋದಿಲ್ಲ, ಏನು ಎಲ್ಲಿ ಕೂಗಾಡ್ತೀವಿ ಗೊತ್ತಾಯ್ತಾ? ಗಂಡ್ಮಕ್ಳು ಬರ್ರ, ಗಂಡ್ಮಕ್ಳಿಗೆ ಕೊಡ್ತೀನಿ. ನಿಮಗೆ ಬಸ್ ಫ್ರೀ ಬಿಟ್ಟಿವಿ ನಾವು. ಅಲ್ಲಪ್ಪ 2 ಸರಿ ಹಾಕೋಣ. ಮಾಗಡ ಕೈ ಏನಿಲ್ಲ ಯಾವತ್ತು ಗೊತ್ತಲ್ಲ, ಮತ್ತೆ ಲೈವಲ್ಲಿ ಹಾಕೋದಿಲ್ಲ. ಒಂದೇ ಹೇಳ್ಬಿಡ್ತೀನಂತೆ. ಅಮ್ಮ ಮಗ ಬರ್ತಾರೆ, ಬಹಳ ಅನುಕೂಲ ಆಗ್ಬಿಡುತ್ತೆ. ಮಗ ಸ್ವಲ್ಪ ಹೇಳಿ ಮಾತು ಕೇಳಲ್ಲ. 4 ದಿನ ಕೋಲ್ ಹುಡುಗರು ಕರ್ಕೊಂಡ್ ಬಂದಿರ್ತಾನೆ. ತಾಯಿ ಬಹಳ ಭಕ್ತೆ, ದೇವರಿಗೆ ಅಡ್ಬಿಡ್ತಾನೆ ಇರ್ತಾಳೆ. ಒಂದು ದೇವನಿಗೆ ಏನೋ ಅನ್ಕೊಂಡಿದ್ದ ಅಂತ ನಂಗೊಂಚೂರು ಕೊಡ್ತೀನಿ ಅಂತ, ಏನೋ ದೇವಸ್ಥಾನ ಕೊಡ್ತೀನಿ ಅಂತ ಅನ್ಕೋಣ. ನಾನು ಹಿಂಗೆ ಇಸ್ಕೊಂಡಿರೋ ನಾನು ಕೊಡಕ್ ಬಂದು ನಾನು ದುಡ್ಡು ಬೇಡ ಮಾಡಿ ಡಬ್ಬಿಗೆ ಹಾಕುಂದೆ. ಯಾಕಂದ್ರೆ ಜನ ದುಡ್ಡಿಸ್ಕೊಂತಾರೆ ಅಂತ, ಅದು ಬ್ಯಾಡ ಮಿಷನ್ ಮಾಡ್ಬಿಡ್ತಾರೆ ಅಂತ ಹೇಳಿ ಬೇಡ ಡಬ್ಬಿಗೆ ಹಾಕುಂದೆ. ಆ ಮಾತಾಯಿ ಅವಳೇ ಹೋಗಿ ಹಾಕಿದ್ರಾಯ್ತು ಡಬ್ಬಿಗೆ. ನಾನೇ ಇಸ್ಕೊಂಡಿದ್ರಾಯ್ತು. ಮಗನಿಗೆ ಕೊಟ್ಟಂತೆ ಹಾಕ್ಬಾ ಅಂತ. ಮಗ ಹಾಕಿಲ್ಲ, ಅವಿವೇಕಿ. ಸೀದಾ ಹೋಗಿ ಅರುಂದರ ಹೋಗಿ ಕಾರಲ್ಲಿ ಹೋಗಿ ಡಾಬಳ ಕುತ್ಕೊಂಡು ಹೇಳ್ತಾನಂತೆ ಒಂದು ತಗೊಂಡು. ಪೂಜಾರಿ ದುಡ್ಡು ಕೊಟ್ಟಿದ್ದು ಪೂಜಾರಿ ತಿಂದ್ಬಿಡ್ತಿದ್ದ. ಇವಾಗ ನೋಡಿ ನಾವ್ ಹೆಂಗ್ ಮಜಾ ಮಾಡ್ತಿದೀವಿ ಅಂತ ತಿಂದು 1 ಕಿಲೋಮೀಟರ್ ಹೋಗಿ ಸ್ವರ್ಗ ಸೇರ್ಕೊಂಡ್ಬಿಟ್ಟ. ಏನ್ ಸೇರ್ಕೊಂಡ? ಹಂಗಾಗಿ ಅವನ್ ಸ್ವರ್ಗ ಸೇರ್ಕೊಂಡಿಲ್ಲ, ನರ್ಕೋದ, ಒಮ್ಮನ್ ನರ್ಕೋ ತಳ್ಳದ. ಹಂಗಾಗಿ ಅಂದಾದ್ರೆ ನೀವು ಬೇಡ, ಇದೊಂದು ಡಬ್ಬಿಗೆ ಹಾಕಿ, ನಾನು ದುಡ್ಡು ಸಾಮಿದೆಲ್ಲ ದಯವಿಟ್ಟು ಬೇಡ. ಹೇಳಮಟ್ಟ ಕೇಳಿ, ನೀವು ದುಡ್ಡ ಗೋಲ್ಕ್ ಹಾಕ್ಬಿಟ್ಟು ದಯವಿಟ್ಟು ಯಾಕೋತ್ರ ನನ್ ಪ್ರೀತಿ ಕೈ ತಗೊಂಡ್ರೆ ಕೇಳಿ, ಹೇಳಮಟ್ಟ ಕೇಳಿಸ್ಕೊಳ್ಳಿ. 108 ಮಾತಾಡ್ತಾರೆ ಜನ, ನಿಮ್ಗೆ ಗೊತ್ತಿಲ್ಲ. ಬೇಡಪ್ಪ, ಈಗ ದೇವ್ರ ಕೈ ತಪ್ಪಿಸಬಹುದು, ಕೆಟ್ಟ ಬಾಯಿ ತಪ್ಸಣಕ್ಕಾಗಲ್ಲ. ದೇವ್ರ ಕೈ ಬೇಕಾದ ತಪ್ಪಿಸ್ಬಿಡ್ಬೋದು, ಕೆಟ್ಟ ಜನ ಬಾಯಿ ತಪ್ಸಣಕ್ಕಾಗೋದಿಲ್ಲ. ಏನ್ ಮಮ್ಮಿ ಅಂದೆ? ಕೈ ಕೊಡ್ಬೇಡಿ, ನೀವು ಮಾಡ್ಬೇಕು, ನಾನಲ್ಲ. ಮಮ್ಮಿಯವ್ರು ಮಾಡ್ಬೇಕು ಮಕ್ಕಳಿಗೆ. ಕೈನಿಂದ ಆಸ್ತಿ ಸೈನ್ ಕೊಡಲ್ಲ ನನಗೆ. ಮಾಡಿ ಇವರೊಬ್ಬರಿಗೆ ಮಕ್ಕಳಿಗೆ ಕಾಯಿಲೆ ಸೀರೆ ಕೊಡ್ಬೇಕು. ಹಂಗೆ ಮುಟ್ತೀವಿ ಎಲ್ಲ ಬನ್ನಿ, ನೀವೇ ಬನ್ನಿ ಇಲ್ಲಿ. ಕಳಿಬಾರ್ದು ಇವ
ನಾನ್ ಬಾರಲ್ಲಪ್ಪ, ಲೇಡೀಸ್ ಕಂಪ್ಲೇಂಟ್ ಕೊಡ್ತಾನೆ, ನೀನು ಹೇಳು. ಈಗಲೇ ಬೈತಾರೆ ಅಂತ ಮುಂದಕ್ಕೆ ಅದು ಆಗ್ತಾರೆ ಮೆಸೇಜ್. ಎಲ್ಲರೂ ಕೇಸ್ ಹಾಕ್ತೀನಿ ನಾನು. ದೊಡ್ಡ ಕಾಯಿನ ಕೊಟ್ಟುಬಿಟ್ಟು ಮುಟ್ಕೊಂಡು ಕಾಯಿನ ಕಳ್ಕೊಳಂಗಿದ್ರೆ ಮಾತ್ರ ಇಟ್ಕೊಬೇಡಿ, ಮತ್ತೆ ಎದುರ್ತಾನೆ ನಿಂತ್ಕೊಬೇಡಿ. ಕಾಯಿನ ಕಳ್ಕೊಬೇಡಿ, ಕಳ್ಕೊಂಡ್ರೆ ಮತ್ತೆ ಲಾಸ್ ಆಗ್ತದೆ. ಅದಕ್ಕೆ ಕಾಯಿಗಳು ಸಂಖ್ಯೆ ಬಿಟ್ಬಿಟ್ಟು ಇಟ್ಕೊಳ್ರಿ. ಯಾರ ಬಗ್ಗೆ ಯಾರು ಮಾತಾಡೋದು ಕೆಟ್ಟ ಮಾತಾಡ್ಬಿಟ್ಟಾರ ಬರೀ ಸೇರ್ತಾ ಕೊಡಿ. ಎರಡನೇದು ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಪೇಜ್ ಶೇರ್ ಮಾಡಿ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಹೇಳಿ ಪುಣ್ಯಾಪುರ ಅಂದಾಜರು ವಿಡಿಯೋ ಮಾಡೋರು ಬೇರೆ, ವಿಡಿಯೋ ಮಾಡೋರು ಯಾರು, ಲೈವ್ ಮಾಡೋರು ಯಾರು, ಫೇಸ್ಬುಕ್ ಮಾಡೋರು ಗೊತ್ತಿಲ್ಲ. ಅದು ನೀವಂತೂ ಶೇರ್ ಮಾಡಿ ಸಾಧ್ಯವಾದ್ರೆ. ಶಿವಣ್ಣ ಏನೋ ಆಗಿದ್ರೆ ಸುಮ್ಮನೆ ಆಗಿದ್ದೆ ಅಂತ ಅಂದ್ರೆ ಬೇಡ. ನಿಮಗೆ ಅನುಭವ ಆಗಿದ್ರೆ ಇವತ್ತು ತಡೆ ಹೊಡಿತಾರೆ. ಒಬ್ರಿಗೂ ಅಷ್ಟೇ ಹಣ, ಇಡೀ ಕುಟುಂಬಕ್ಕೂ ಅಷ್ಟೇ ಹಣ. ಒಂದ್ ವೇಳೆ ಹಣ ಇಲ್ಲ ಅಂತ ಬಡವರು ಇದ್ರೆ, ಕಡು ಬಡವ್ರೆ ಫ್ರೀ ಬಿಡ್ತೀವಿ. ಯಾಕಂದ್ರೆ ಎಲ್ಲಾ ಫ್ರೀ ಇಂದ ನಿಮ್ಗೆ ಗೊತ್ತಿರುತ್ತೆ. ನೀರ್ನ ಫ್ರೀ ಕೊಟ್ರೆ ಬಂದರ ಒಂದು ಹಿಡಿಕಂತ ನೀರು ನಿಲ್ಸ್ಬಿಟ್ಟೀನಿ, ಟಂಪ ಎಲ್ಲ ಫ್ರೀ ಬಿಡೋದು ಎಲ್ಲ ನಿಲ್ಸ್ಬಿಟ್ಟೀನಿ, ಆಲ್ಟೇನು ನಿಲ್ಸಿದ್ದೀನಿ. ತಡೆ ಹೊಡೆಯಕ್ಕೆ ಯಾರು ಬಡಬಗ್ರು ಹೊಡೆದ್ರೆ ಬಂದರಲ್ಲ ಫ್ರೀ ಅಂತಾರೆ. ಮೊನ್ನೆ ನೋಡಿದ್ರೆ 10 ಫ್ರೀ ಕೊಡ್ತೀವಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ. ಈ ಬಂದಾರಲ್ಲ ನಡ್ಕೊಂಡು ಮನೆ ಮಗ ಮಲಗೆ ನಂತರ ಕೊಡಿ ಅಂತ ಬರ್ತಾರೆ. ಈಗ ಕೊಡ್ ಮಲಗಿದ ನಂತರ ಕೊಡೋಕ್ಕಾಗಲ್ಲ, ನಮ್ದರಿಗೆ ಕೊಡ್ತೀವಿ. ಮನೆಗೆಲ್ಲ ಅಂತರ ಕೊಡೋದಿಲ್ಲ, ಕರ್ಕೊಂಬಂದ್ರೆ ಅಂತರ ಕೊಡ್ತೀವಿ. ಅಲ್ಲಿ ಕಾರಲ್ಲಿ ಕಾಯಕ್ಕೂ ಆಗಲ್ಲ, ಕರ್ಕೊಂಬರಕ್ಕೂ ಆಗಲ್ಲ. ನಾನು ಓದು ಬಿಟ್ಟಿನಿ, ನಾನು ಬರಿಕೆ ಹೋಗಲ್ಲ ನಾನೀಗ. ಯಾಕೆಂದ್ರೆ ನಿಮಗೆಲ್ಲ ಸೇವೆ ಮಾಡಿ ನಾವು ನಿಮ್ಮ ಮನೆ ಆಳುಗಳಿದ್ದಂಗೆ. ನಮ್ಮನ್ನೇ ಕೇಳ್ತಾರೆ, ಒಳಗೆ ಇಲ್ಲೊಂದು ಕಿಸ್ ಹೊಡಿತಾರೆ, ಅಲ್ಲೋಗಿ ಒಳಗೆ ದೇವ್ರ ಬಾ ಅಂತಾರೆ. ಅದ್ ಕಡೆ ಬಂದು ನನ್ನ ತಮ್ಮಗಳು ಕೇಳ್ತಾರೆ ಸಾಮೇಲೆ ಬರ್ತಾರ ಅಂತ. ಆಮೇಲೆ ಅಲ್ಲಿಂದ ಬಂದೀವಿ, ಇಲ್ಲಿಂದ ಬಂದೀವಿ, ಇದೇ ಫಸ್ಟ್ ಬಂದು ನಮ್ಗೆ ಏನು ಗೊತ್ತಿಲ್ಲ ಅಂತಾರೆ. ಎಲ್ಲ ಈ ತರ ಹೇಳೋಲ್ಲ, ನಾಟ್ಕಾಡೋರು ಸುಳ್ಳು ಹೇಳೋರು ಅಂತ ನಮ್ಮ ಭಾವನೆ. ಅಂದಾದ್ರೆ ನೀವು ಬಂದಿರೋದು ಏನಕ್ಕೆ ಅಂತ ಫಸ್ಟ್ ಯೋಚನೆ ಮಾಡಿ. ಜಗನ್ಮಾತೆ ಸಾಕ್ಷಾತ್ ಶಕ್ತಿ ಇಬ್ರು ಬರ್ತಾರೆ. ಉದ್ಭವ ಸ್ಥಳ ನಾನೇನ್ ದೇವ್ರು ಮಾಡ್ಕೊಂಡಿಲ್ಲ, ನಾನೇನ್ ಗೊಂಬೆ ಮಾಡ್ಕೊಂಡಿಲ್ಲ. ಆಮೇಲೆ ಒಂದೇ ಹೇಳ್ತೀನಿ, ಎಲ್ಲೂ ಮೂಲಸ್ಥಾನ ಇರೋದಿಲ್ಲ, ಎಲ್ಲೂ ಮೂಲಸ್ಥಾನ ಇಲ್ಲ. ಇದೇ ಮೂಲಸ್ಥಾನ, ಇದೇ ಇಲ್ಲಿ ಸಿಕ್ಕಿರೋ. ಸುಮ್ಮನೆ ಅಲ್ಲಿದ್ದು ಇಲ್ಲಿದ್ದು ಯಾವ ದುಡ್ಡು ಮಾಡಕ್ ಮಾಡ್ಕೊಂಡ್ರೆ ನಾನ್ ಜವಾಬ್ದಾರ ಅಲ್ಲ. ನೀವೆಲ್ಲ ದುಡ್ಡು ಕೊಟ್ಟವ್ರು ನಾನ್ ಜವಾಬ್ದಾರ ಅಲ್ಲ. ಅಂತಾದ್ರೆ ಇಲ್ಲಿ ಬಂದು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿಂದ ಇಲ್ಲಿ ಬೇಕಾದ್ರೂ ಬರ್ಬೋದು. ಅಲ್ಲಿಗೋ ಬರಂಗಿಲ್ಲ, ಇಲ್ಲಿಗೋ ಬರಂಗಿಲ್ಲ ಅನ್ನಂಗಿಲ್ಲ. ಜಾತಿನಿಂದನಿಲ್ಲ, ಧರ್ಮನಿಂದಿಲ್ಲ. ಗಡಿಯಾರ ಟಿವಿ ಒಂದು ಫೋಟೋ ಇಕ್ಕಿ ಬೆಳಿಗ್ಗೆ ಎತ್ತಿ ಮುಚ್ಚಿ ದುಡಿಯಕ್ ಹೋಗ್ರಿ. ಸಭೆಯಿಂದ ಕಡ್ಡಿ ಹೆಚ್ಚಿ ಮಕ್ಕಳೋದಲ್ಲ ಬರೆಯಲ್ಲ ಅಂದ್ರೆ, ಮನೆಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ದುರ್ಗಾಸ್ಥಳ ಕುಂಬೆಯಿಂದ ಮಕ್ಕಳು ಬರ್ಸಿ. ಒಂದ್ಸರಿ ಬರಿಬಹುದು, 9 ಸರಿ ಬರಿಬಹುದು, 10 ಸರಿ ಬರಿಬಹುದು. ಬರೆಯಕ್ಕಾಗಿಲ್ಲ ಅಂದ್ರೆ ಕೈ ಮುಗಿಬಹುದು. ಇನ್ನೊಂದು ನೆನಪಿರ್ಲಿ ನಿಮ್ಗೆ, ಬೈ ಚಾನ್ಸ್ ನಿಮ್ಮ ಮನೆಗೆಯಿಂದ ಆರ್ಥಿಕವಾಗಿ ತೊಂದರೆ ಆಗಿದ್ರೆ, ನಮಸ್ಕಾರ ಲಕ್ಷ್ಮಣ್ ಬಂದಾಗ ಆರ್ಥಿಕ ತೊಂದರೆ ಲಕ್ಷ್ಮಣ್ ಒಳಗೆ ಅದ ಬೈ ಚಾನ್ಸ್ ನಿಮ್ಮ ಮನೆಗೆ ಆರ್ಥಿಕವಾಗಿ ತೊಂದರೆ ಇದ್ರೆ ಹಾಲನ್ನ ಮಾಡಿ. ನಿಮ್ಮ ಮನೆಗೆ ನಿಮ್ಮ ಮಂದಿರ ಆರೋಗಿಸ್ಲೆ ಮೊಸರನ್ನ ಮಾಡಿ, ಒಂದು ವಾರ ಹಾಲನ್ನ, ಒಂದು ವಾರ ಮೊಸರನ್ನ ಮಾಡಿ ಮನೆ ತಿಂತ ಬನ್ನಿ. ಹಾಲನ್ನ ಮೊಸರನ್ನ ಮಾಡೋದು ಮನೆ ಸಮೃದ್ಧಿ ಆಗುತ್ತೆ ಅಂತ ಶಾಸ್ತ್ರ. ಇವತ್ತು ದೇವರಿಗೆ ಮಟನ್ ಆಗುತ್ತಾ ಚಿಕನ್ ಆಗುತ್ತಾ ಅನ್ಬೇಡಿ. ಮಟನ್ ಮಾಡೋರು ಮಟನ್ ಮಾಡ್ಕೊಂತಾರೆ, ಚಿಕನ್ ಮಾಡೋರು ಚಿಕನ್ ಮಾಡ್ತಾರೆ, ಪಾಯಸ ಮಾಡೋರು ಪಾಯಸ ಮಾಡ್ತಾರೆ. ಅಂಬ್ಲಿ ಮಾಡಿ ಕುಡಿಯುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮನೆ ಫಸ್ಟ್ನೇ ಎಡೆ ಅಂಬ್ಲಿನೇ. ನೀವು ಯಾರು ಅನ್ಕೊಂತ ಪರವಾಗಿಲ್ಲ, ನಮಗೆ ಚಿನ್ನ ಕಂಡು ಸಿಕ್ಕಿದ ದೇವರು ಅಂಬ್ಲಿ ಎಡೆ ಆಗುತ್ತೆ. ಮಟನ್ ಚಿಕನ್ ಮಾಡ್ಕೊಂತೀವಿ, ನಾವು ಉಣ್ತೀವಿ, ನೀವು ಉಣ್ಬೇಡಿ. ದೇವರೆಲ್ಲ ಒಂದೇ, ಆಗುತ್ತಾ ಆಗಲ್ಲ ಬೇಡ, ಎಲ್ಲರೂ ಒಂದೇ. ಮಟನ್ ಆಗುತ್ತಾ ಚಿಕನ್ ಆಗುತ್ತಾ ಅನ್ನೋದು ನಿಮ್ಮ ಭಕ್ತಿ ಚೆನ್ನಾಗಿ. ನಾವು ಅವರು ನಾವು ಇವರು ಆ ಜಾತಿ ಈ ಜಾತಿ ಬೇಡ, ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಹೇಳ್ತೀನಂತೆ, ಯಾವ್ದೋ ತೋಟದಲ್ಲಿ ಹೊಲದಲ್ಲಿ ಬೆಳೆ ಬರಲ್ಲ, ಹಸು ಹಾಲು ಕೊಡೋಣ ಕಟ್ಟಾಯ ಕಟ್ಟಿ ಇಡೀ ಮನೆಗೆ ತೋಟಕ್ಕೊಂದು ಮನೆಗೊಂದು ಹೊಲಕ್ಕೊಂದು ಕಟ್ಟ ಅವಶ್ಯಕತೆ ಇಲ್ಲ. ಒಂದು ತೋಟ ಕಟ್ಟಿದ್ರೆ ಮನೆ ಕಟ್ಟ ಅವಶ್ಯಕತೆ ಇಲ್ಲ, ತಲೆ ಮನೆ ಕಟ್ಟಿದ್ರೆ ತೋಟ ಕಟ್ಟ ಅವಶ್ಯಕತೆ ಇಲ್ಲ. ಏನೋ ಕಟ್ಟ ಶಕ್ತಿ ಇಲ್ಲ ಅಂದ್ರೆ ಚಂಬಲ್ ಅಂತ ಒಂದು ನೀಡ್ಕೊಳ್ಳಿ, ತಂಗಿಲಿ ಬೆಳಗ್ಗೆ ಬಂದ್ರೆ ಅಮ್ಮನವ್ರು ಟೇಸ್ಟ್ ಹಾಕಿ ಕುಂಕುಮ ಹಾಕಿ ಅದನ್ನ ಕೆಂಪಕ್ಕೆ ಮಿಕ್ಸ್ ಮಾಡಿ ಹಸು ಸೊಪ್ಪು ತಗೊಳ್ಳಿ, ಸಾಧ್ಯವಾದ್ರೆ ಬೇನ್ ಸೊಪ್ಪು ತಗೊಳ್ಳಿ.
ತಗೊಂಡಾಗ ನಿಮಗೆ ಮಾತಾಗಿದೆ ಮಂತ್ರ ಇದೆ ಕಡೆ ಗೊತ್ತಿದೆ ಅದೇ ಮಾಟ ವಾಪಸ್ ಅವ್ರಿಗೆ ಹೋಗ್ತದೆ. ಹಣ ಇಲ್ಲ ಅಂತವರಿಗೆ ತೀರ್ಥ ಹೋಗಿ ಗಡಿಯಾರಕ್ಕೆ ಬಿಟ್ಟಂಗೆ ಅಲ್ಲೊಂದು 5 ರೂಪಾಯಿ ಕೊಟ್ಟು ಸ್ಟಿಕ್ಕರ್ ತಗೊಂಡೋಗಿ ಒಂದು ಅಂಟಿಸಿ ಮುಟ್ಟ ಬರೀ 40 ಬಡಿ 50 ರೂಪಾಯಿ ಫೋಟೋ ಸ್ಟಿಕ್ಕರ್ ಬದಲು 50 ರೂಪಾಯಿ ಕೊಟ್ಟು ಫೋಟೋ ತಗೊಳ್ಳಿ. ಅದೇ 50 ರೂಪಾಯಿ 100 ರೂಪಾಯಿ ಕೊಟ್ಟು ಗ್ಲಾಸ್ ಹಾಕೊಂಡು 2 ಹೂವು ಹಾಕಿ ಮನೆ ಮುಂದೆ 2 ಹೂವು ಹಾಕಿರೋ ಆಗುತ್ತೆ. ಮಾರದ್ದು ಹೂವು ಹಾಕೋ ಬಂದೇನಿಲ್ಲ. ದೇವರೇನು ಮರಿ ಕಡೆಯಿಂದಿಲ್ಲ, ಮಟನ್ ಕಡೆಯಿಂದಿಲ್ಲ, ಚಿಕನ್ ಕಡೆಯಿಂದಿಲ್ಲ. ಮತ್ತೆ ಅಂದಾತ್ರ ಲೆವೆಲ್ ಹಾಕ್ಬಿಡ್ತೀನಂತೆ. ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿ, ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿ, ಬೆಳ್ಳಿ ತೊಟ್ಲುಗಳು ತರೋದಿದ್ರೆ 1000 ರೂಪಾಯಿ ಕೊಟ್ಟು ತಾಂಬತ್ತೀರಿ. ಅದರಲ್ಲಿ 100 ರೂಪಾಯಿದು ಬೆಳ್ಳಿ ಇರೋದಿಲ್ಲ, ಎಲ್ಲ ತಗಡಿರುತ್ತೆ. ರಸಕ್ಕೂ ಬರಲ್ಲ, ಅದು ತಳೆಯಕ್ಕೂ ಬರಲ್ಲ. ಬೇಕಿದ್ರೆ ಹೇಳಿ ಒಳಗಡೆ ಇಟ್ಟೀನಿ ಕೊಡ್ತೀನಿ, ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ಕಣ್ಣು ಯಾರಿಗಾರ ಬೇಕಾದ್ರೆ ಹೇಳಿ ಫ್ರೀಯಾಗಿ ಕೊಡ್ತೀನಿ. ಆ 1000 ರೂಪಾಯಿ ವ್ಯರ್ಥ ಮಾಡೋ ಬದಲು ನಮ್ಮ ದೇವಸ್ಥಾನಕ್ಕೆ ಒಂದು 100 ರೂಪಾಯಿ ಹಾಕಿ, ಬೇಡ 10 ರೂಪಾಯಿ ಹಾಕಿ, ಬೇಡ 5 ರೂಪಾಯಿ ಹಾಕಿ. ನಿಮ್ ಪ್ರೀತಿ ಇದ್ರೆ ಮಿಕ್ಕಿಂತ ನಿಮ್ಮ ಮನೆ ಉಪಯೋಗಿಸ್ಕೊಳ್ಳಿ, ಎಂತಾರ ಉಪಯೋಗಿಸ್ಕೊಳ್ಳಿ. ಮತ್ತೆ ಹೇಳ್ತೀನಿ, ಹೆಣ್ಮಕ್ಳ 5000 ರೂಪಾಯಿ ಇದ್ರೆ ಆರಾಮ ಜೀವನ ಮಾಡ್ಬೋದು. 10,000 ರೂಪಾಯಿ ಇದ್ರೆ ಗಂಡ್ಮಕ್ಳು ಆರಾಮಲ್ಲಿ ಮನೆ ಬೆಳೆಸಿಬಹುದು. ಅರ್ಥ ಮಾಡ್ಕೊಳ್ಳಿ. ಕಂಡ ಮನಿ ಬಾಟ್ಲೇಸಿ 10,000 ಎಣ್ಣೆ ಹೊಡೆಯೋ ಬದಲು ಇಡೀ ನಿಮ್ಮ ಮನೆಯಾರ ಸಾಕ್ಬೋದು. ಅರ್ಥ ಆಗಲ್ಲ? ಅರ್ಥ ಆಗಲ್ಲ? ಯಾರಿಗೆ ಎಣ್ಣೆ ಹೊಡೆಯೋರಿಗೆ ನಿಮ್ಮ ಮನೆ ಮಕ್ಕಳು ಎಣ್ಣೆ ಹೊಡಿತಿದ್ರೆ ಎಲ್ಲ ಕಡೆ ಚೆನ್ನಾಗಿ ಚೆನ್ನಾಗಿದೆ. ಯಾವರು? ರಾಯಪುರ, ಒಳ್ಳ, ಓಹೋ, ಭೂತಪ್ಪ ಗುಡಿ ಬದಿಕಲ್ಲಿ ಒಳ್ಳೆಗೆಲ್ಲ ಬಂದಿವಿ. ಗಂಡು ಮಗ ಅಂದ್ರೆ ಗಂಡು ಮಗ ಅಕ್ಕಿ ಬಕೆಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಿದ್ರೆ ಅಕ್ಕಿ ಬಕೆಟ್ ಕೊಟ್ಟಿದ್ದೀನಿ. ಭೂತಪ್ಪ ಗುಡಿಗೆಲ್ಲ ಬಂದಿದ್ದೀನಿ ನಾನು. ಎಲ್ಲ ಮಾಡಿ ಯಾರು ನಿಮ್ಮ ಅಮ್ಮ ಯಾರು? ನಮ್ಮ ಬಂದಿಲ್ಲ ಅಲ್ಲಿ. ಏನಮ್ಮ?